ನಿತ್ಯ ಸುಬೋಧಂ ಬೇರೊಂದೆಂಬ ಸತ್ಯಮೆನಲ್ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವವು ಅದೆಂಬ ನಾನಾಶಕ್ತಿತ್ವಂ ತಾನೆಂಬ ಆರಂಗಮೀನೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಅದೇ ಫಲವಕ್ಕೂ ಆ ನಿಜಭಾಗ್ಯಂ ಸಿದ್ಧಿಸಿದವರು ಸೂನು ತಿಳಿಯೇ ಮುಕ್ತರ್ ನೋಡವರು. ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪ ಅವರ ಹಾಗೂ ಸಿದ್ಧಾರೂಢ ಅಪ್ಪ ಅವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪ ಅವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪ ಅವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರಪ್ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮಪೂಜ್ಯ ಶ್ರೀ ಸದ್ಗುರು ಬಸವಾನಂದ ಅಪ್ಪ ಅವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳ ಶ್ರೀಚರಣಾರಕ್ಕೆ ವಂದಿಸಿ, ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಹಿಂದಿನ ಸೂತ್ರದಲ್ಲಿ ಅಥವಾ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನ ಮಾಡ್ತಾ ಬಂದರು ಅಂತ ಕೇಳಿದ್ರೆ, ಪರಬ್ರಹ್ಮ ಸ್ವರೂಪನಾದ ನಿನ್ನಲ್ಲಿಯೇ ಆ ಜ್ಞಾನ ಶಕ್ತಿಗಳು ಏನಾಗಿ ತೋರಿರ್ತಾವು ಅಂದ್ರೆ ನವವಿಧ ಭಕ್ತಿಯಿಂದ ಎಲ್ಲ ಭಕ್ತರೊಡನೆ ಒಡಗೂಡಿಕೊಂಡಿರುತ್ತವೆ ಅಂತ ತಿಳ್ಕೊಂಡು ಹೇಳ್ಕೊಂಬಂದರು. ಈಗ ಆ ನವವಿಧ ಭಕ್ತಿಗಳಿಂದ ಏನೇನು ಪ್ರಾಪ್ತಿ ಆಗ್ತಾ ಇದೆಪ್ಪ ಅಂತ ತಿಳ್ಕೊಂಡು, ಯಾವ ಶ್ರವಣ ಭಕ್ತಿಯನ್ನೇ ಮೊದಲು ಮಾಡಿಕೊಂಡು ಆತ್ಮನಿವೇದನ ಭಕ್ತಿಯ ಪರ್ಯಂತರವಾಗಿ ನವವಿಧ ಭಕ್ತಿಗಳೇನು ಹೇಳ್ಯಾರ, ಆ ನವವಿಧ ಭಕ್ತಿಗಳಿಂದ ಯುಕ್ತರಾದ್ರೆ ಏನು ಪ್ರಾಪ್ತಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಅಥವಾ ಪರಮಾತ್ಮ ಅವರು ಏನನ್ನ ಕರುಣಿಸುತ್ತಾನೆ ಅಂತ ಕೇಳಿದ್ರೆ ಈ ನುಡಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ನವವಿಧ ಭಕ್ತಿಯ ಪಥದಿಂದ, ಈ 9 ತೆರನಾದ ಭಕ್ತಿಯ ಮಾರ್ಗದಿಂದ ಆ ನಿಖಿಳರಿಗೆ ಅಂದ್ರೆ ಎಲ್ಲ ಭಕ್ತಾದಿಗಳಿಗೆ ಈಶ್ವರನ ಒಲವಿಂದ, ಪರಮಾತ್ಮನ ಒಲವಿನಿಂದ ಅಷ್ಟೈಶ್ವರ್ಯಂ ಗುಣವು ಆರೆಂಬ ಅಂದ್ರೆ 6 ಗುಣವು, ತುಷ್ಟಿ ಸದಾ ಸರ್ವಜ್ಞತೆ ಎಂಬ 6 ಅಂಗ ಅಂತ ಬರಿತಾ ಇದ್ದಾರೆ. ಏನ್ರಿ 8 ಐಶ್ವರ್ಯ ಅಂದ್ರೆ ಅನಿಮಾದಿ ಸಿದ್ಧಿಗಳು, 6 ಗುಣ ಅಂದ್ರೆ ಜ್ಞಾನಾದಿ 6 ಗುಣಗಳು, 6 ಅಂಗ ಅಂದರೆ ಸರ್ವಜ್ಞತೆ ಮೊದಲು ಮಾಡಿಕೊಂಡು 6 ಸ್ವರೂಪ. ಇವೆಲ್ಲವೂ ಏನಕ್ಕ ಅಂದ್ರೆ ಪರಮಾತ್ಮನ ಒಲುವಿನಿಂದ ಪ್ರಾಪ್ತವಾಗ್ತಾ ಇದಾವೆ. ನಿತ್ಯ ಸುಬೋಧಂ ಬೇರೊಂದೆಂಬ ಸತ್ಯಮೆನಲ್ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವದೆಂಬ ನಾನಾ ಶಕ್ತಿತ್ವಂ ತಾನೆಂಬ ಆರಂಗ ಮೀನೇಶನಂ ಪದವಕ್ಕೂ. ಇವೆರಡು ನುಡಿಯೊಳಗೆ 6 ಅಂಗಗಳ ಹೆಸರವು. ಏನ್ ನಿತ್ಯ ಸುಬೋಧಂ ಅನ್ನೋದು ಒಂದು, ಬೇರೊಂದೆಂಬ ಸತ್ಯಂ ಎನ್ನಲು ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವವು ಎಂಬ ನಾನಾ ಶಕ್ತಿತ್ವಂ ತಾನೆಂಬ ಇವು ಏನದಾವ ಅಂದ್ರೆ 6 ಅಂಗಗಳು. ಇವು ಯಾರ ಸ್ವರೂಪಪ್ಪ ಅಂದ್ರೆ ಪರಮಾತ್ಮನ ಸ್ವರೂಪ. ಈಶನ ಪದವಕ್ಕು ಅಂದ್ರೆ ಪರಮಾತ್ಮನ ಸ್ವರೂಪ ಅದಾವ. ಮೀರಿದ ಭಕ್ತಿಗೆ ಅದೇ ಫಲವಕ್ಕು. ಶ್ರೇಷ್ಠತರವಾದ ಭಕ್ತಿಗೆ ಫಲ ಯಾವಪ್ಪ ಅಂತ ಕೇರೆ ಇವೇ ಫಲಗಳು. ಆ ನಿಜ ಭಾಗ್ಯಂ ಸಿದ್ಧಿಸಿದವರು, ಯಾರು ಈ ನಿಜವಾದ ಭಾಗ್ಯವನ್ನ ಪ್ರಾಪ್ತ ಮಾಡಿಕೊಂಡಿರ್ತಾರೋ, ಸೋನು ಎಲೈ ಶಿಷ್ಯನೇ ತಿಳಿ ಮುಕ್ತರು ನೋಡವರು. ಅವರು ಸಂಶಯ ರಹಿತರಾಗಿ ಏನಕ್ಕಾರಂದ್ರೆ ಮುಕ್ತರೇ ಆಕಾರಲ್ಲ ಹೊರತಾಗಿ ಬದ್ಧರಾಗಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಜನನಾದಿ ಬಂಧನದಿಂದ ಕೂಡಿಕೊಂಡಿರುವುದಿಲ್ಲ ಅಂತ ತಾತ್ಪರ್ಯ ನೋಡ್ರಿ. ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟ 9 ಪ್ರಕಾರಗಳಾದ ಭಕ್ತಿಯ ಮಾರ್ಗದಿಂದಲೂ ಶಿವನ ಕೃಪೆಯಿಂದಲೂ ಸರ್ವರಿಗೆ ಆ ಭಕ್ತಿ ಮಾರ್ಗದಿಂದ ಅನುಸರಿಸಿ ಕೃಪಾ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಪರಮಾತ್ಮನೇ. ಭಕ್ತಿ ಯಾರಲ್ಲಿರಬೇಕು ಅಂತ ಕೇಳಿದ್ದಾದ್ರೆ
ಪರಮಾತ್ಮನಲ್ಲಿಯೋ ಮತ್ತೆ ಯಾರಲ್ಲಿರೋ ಅಂತ ಕೇಳಿದ್ರೆ ನವವಿಧ ಭಕ್ತಿಗಳನ್ನು ಅರ್ಪಿಸಿದ್ರು ಕೂಡ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುದು. ಏನ್ ಭಕ್ತಿ ಪದಕ ಅರ್ಥ ಏನ್ ಮಾಡಿದಾರ ಅಂತ ಕೇಳಿದ್ರೆ ಪ್ರೇಮಕ್ಕನ ಭಕ್ತಿ ಅಂತಾರ. ಎಂತ ಪ್ರೇಮ ಅಂದ್ರ ಅನನ್ಯ ಪ್ರೇಮ ಅಂತ ಕರೀತಾರ. ಎಂತ ಕರೀತಾರ? ಅನನ್ಯ ಪ್ರೇಮ. ಪರಮಾತ್ಮನ ವ್ಯತಿರಿಕ್ತವಾಗಿ ತೋರುವಂತ ಏನು ಅನಂತ ಪದಾರ್ಥಗಳದವ ಅವೆಲ್ಲದರ ಮೇಲಿನ ಪ್ರೀತಿಯನ್ನು ತೊರೆದು ಇವೆಲ್ಲಕ್ಕೂ ಆಧಾರ ಅಧಿಷ್ಠಾನವಾದ ಪರಮಾತ್ಮನಲ್ಲಿಯೇ ಪ್ರೀತಿಯನ್ನಿಡುವುದಕ್ಕೆ ಏನಂತ ಕರೀತಾರ? ಅನನ್ಯ ಪ್ರೀತಿ ಅಂತ ಕರೀತಾರ. ಅನನ್ಯ ಪ್ರೀತಿ ಅವನಲ್ಲಿ ಇಟ್ಟಿವಿ ಅಂದ್ರೆ ಅವನ ಕರುಣೆಯಿಂದ ಏನು ಪ್ರಾಪ್ತಿ ಆಗ್ತಾ ಇದೆಪ್ಪ ಅಂತ ಕೇಳಿದ್ರೆ ಇವೆಲ್ಲ ವಸ್ತುಗಳು ಪ್ರಾಪ್ತಿ ಆಗ್ತಾ ಇದಾವೆ ಸರ್ವರಿಗೆ ಆ ಶಿವನ ಕೃಪೆಯಿಂದ. ಆ ಭಕ್ತಿಯಿಂದ ಒಡಗೂಡಿಕೊಂಡವರಿಗೆ ಶಿವನ ಕೃಪೆಯಿಂದ ಸರ್ವರಿಗೆ 8 ಐಶ್ವರ್ಯ, 6 ಗುಣ, 6 ಅಂಗ ಇವುಗಳ ಪ್ರಾಪ್ತವಾಗುತ್ತವೆ. 8 ಐಶ್ವರ್ಯ ಅಂದ್ರೆ ಯಾವು, 6 ಗುಣ ಅಂದ್ರೆ ಯಾವು, 6 ಅಂಗ ಅಂದ್ರೆ ಯಾವು ಅನ್ನೋದನ್ನ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಅಂತಾನೆ ಅಂದರೆ ಅತ್ಯಂತ ಸೂಕ್ಷ್ಮವಾದ ನೊರಜು ಮೊದಲಾದ ಪ್ರಾಣಿಗಳ ಶರೀರಗಳಲ್ಲಿ ಅವುಗಳ ಆತ್ಮ ಸ್ವರೂಪದಿಂದ ಪ್ರವೇಶ ಮಾಡುವುದೇ ಅನಿಮೆ. ಅನಿಮೆ ಅಂದ್ರೆ ಅನಿಮಾ ಸಿದ್ಧಿ. 8 ಸಿದ್ಧಿಗಳ ಹೆಸರು ಕೇಳಿದವ, ಅನಿಮಾ, ಮಹಿಮಾ, ಗರಿಮಾ ಅದನ್ನು ತಿಳ್ಕೊಂಡು ಅದ್ರಾಗ ಮೊದಲನೇದ್ದು ಯಾವುದು ಅಂದ್ರೆ ಅನಿಮಾ ಸಿದ್ಧಿ. ಅನಿಮಾ ಸಿದ್ಧಿ ಅಂದ್ರೆ ಅನಿಮಾ ಅಂದ್ರೆ ಅತಿ ಸೂಕ್ಷ್ಮವಾಗಿರುವುದು. ಎದರಲ್ಲಿ ಅಂತ ಕೇಳಿದ್ದಾದ್ರೆ ಸೂಕ್ಷ್ಮವಾದ ನೊರಜು ಮೊದಲಾದವುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಕ್ರಿಮಿಗಳದಾವ. ನೊರಜು ಇನ್ನೂ ಇದು ಸ್ವಲ್ಪ ಸ್ಥೂಲದ, ಇದಕ್ಕಿಂತಲೂ ಸೂಕ್ಷ್ಮವಾದಂಥ ಜೀವರಾಶಿಗಳದಾವ. ವಿಶೇಷವಾಗಿ ಅನುಭವ ಏನಪ್ಪಾ ಅಂತ ಕೇರೆ ಶರೀರದೊಳಗ ಒಂದೊಂದು ಗುಳ್ಳಿ ಎದ್ದಿರ್ತಾವ, ಕೆಂಪಗಾಗಿರ್ತಾವ. ಆ ಗುಳ್ಳಿಯ ಮಧ್ಯದಲ್ಲಿ ಏನಿರ್ತದಪ್ಪ ಅಂದ್ರೆ ಒಂದು ಸಣ್ಣ ಈ ಕಸಕಸಿಕ್ಕಿಂತಲೂ ಸಣ್ಣದಾದ ಒಂದು ಕ್ರಿಮಿ ಇರ್ತಾ ಇದೆ. ಈ ಶರೀರದೊಳಗ ಅಲ್ಲೆಲ್ಲ ಕೆಂಪು ಗುಳ್ಳಿ ಎದ್ದಿರ್ತಾವ. ಆ ಗುಳ್ಳಿ ಮಗ್ಗಲ್ದೊಳಗೆ ಏನು ಬಂದ್ರೆ ನಡು ನೆತ್ತಿ ಒಳಗೆ ಒಂದು ಸಣ್ಣದೊಂದು ಬಿಳಿ ಜೀವಿ ಇರ್ತಾ ಇದೆ. ಅಷ್ಟು ಸೂಕ್ಷ್ಮವಾದಂಥ ಜೀವ ಜಂತುಗಳದಾವ ಎಲ್ಲಿ ಈ ಸೃಷ್ಟಿ ಮಧ್ಯದಲ್ಲಿ. ಆ ಜೀವ ಜಂತುವಿನನ್ನೇ ಹಿಡಿದುಕೊಂಡು ಮನುಷ್ಯನ ಪರ್ಯಂತರವಾಗಿ ಎಲ್ಲದರಲ್ಲಿಯೂ ಕೂಡ ತುಂಬಿಕೊಂಡಿರುವುದರಿಂದ ಏನಂತಾರ ಅವನಿಗೆ ಅನಿಮ ಅಂತ ಕರೀತಾರ. ಪ್ರವೇಶ ಮಾಡುವುದೇ ಆ ಎಲ್ಲ ಜೀವರಾಶಿಗಳಲ್ಲಿ ಪ್ರವೇಶ ಮಾಡುವುದಕ್ಕೆ ಏನಂತ ಕರೀತಾರ? ಅನಿಮಾ ಸಿದ್ಧಿ ಅಂತಾರ. ಬ್ರಹ್ಮಾಂಡಾದಿ ಶಿವಾಂತಮಾದ 36 ತತ್ವಗಳಕ್ಕಿಂತಲೂ ಹೊರಗೆ ವ್ಯಾಪಿಸಿ ಇರುವ ತನವೇ ಮಹಿಮೆ ಅಂತಾರ. ಬ್ರಹ್ಮಾಂಡಾದಿ ಬ್ರಹ್ಮಾಂಡವನ್ನೇ ಮೊದಲು ಮಾಡಿಕೊಂಡು ಶಿವಾಂತಮಾದ ಶಿವನ ಪರ್ಯಂತರವಾಗಿ 36 ತತ್ವಗಳಕ್ಕಿಂತಲೂ ಬ್ರಹ್ಮಾಂಡವನ್ನೇ ಮೊದಲು ಮಾಡಿಕೊಂಡು ಎಷ್ಟು ತತ್ವಗಳದಾವಂದ್ರೆ 36 ತತ್ವಗಳು. ಅವುಗಳ ಹೆಸರು ನನಗೂ ಅಷ್ಟು ಇದಿಲ್ಲ, ನೋಡೋಣಂತ ವಿಚಾರ ಮಾಡೋಣ್ರಿ. 36 ತತ್ವಗಳಕ್ಕಿಂತಲೂ ಹೊರಗೆ ವ್ಯಾಪಿಸಿ ಇರುವ ತನವೇ ಇವೆಲ್ಲದಕ್ಕಿಂತಲೂ ಏನಪ್ಪಾ ಅಂದ್ರೆ ಇವೆಲ್ಲದರ ಒಳಗೂ ಅದನ, ಆಮೇಲೆ ಹೊರಗೂ ವ್ಯಾಪಿಸಿಕೊಂಡಿರುವುದರಿಂದ ಏನಂತ ಕರೀತಾರ? ಮಹಿಮೆ. ಅನಿಮಾ ಮಹಿಮಾ ಅಂತೇವಲ್ಲ, ಮಹಿಮಾ ಅಂದ್ರೆ ದೊಡ್ಡದು, ಅನಿಮ ಅಂದ್ರೆ ಸಣ್ಣದು. ಎಷ್ಟು ಸಣ್ಣವಪ್ಪ ಪರಮಾತ್ಮ ಅಂತ ಕೇಳಿದ್ರೆ ಈ ಜೀವರಾಶಿಗಳಲ್ಲಿ ಯಾವ್ದು ಎಷ್ಟು ಸಣ್ಣದಂತ ಹೇಳ್ತೇವೆ ಅದರಲ್ಲಿ ಹಿಡ್ಕೊಂಡು ಎಲ್ಲದರಲ್ಲಿ ಪ್ರವೇಶವಾಗಿದ್ದಾನೆ. ಮತ್ತು ಎಷ್ಟು ದೊಡ್ಡವ ಅಂತ ಕೇಳಿದ್ರೆ ಜಗತ್ತಿನೊಳಗೆ ಯಾವ್ದ್ಯಾವ್ದು ದೊಡ್ಡದಂತ ಹೇಳ್ತೇವೆ ಅದಕ್ಕಿಂತಲೂ ಹೊರಗಿರುವುದರಿಂದ ಏನದಾನಂತ ಕೇಳಿದ್ರೆ ಮಹಿಮಾ ಉಳ್ಳವನು ಅದಾನ. ಮಹಾಮೇರು ಪರ್ವತಕ್ಕೆ ಸಮಾನವಾದ ಶರೀರವುಳ್ಳಾತನನ್ನು ಮೇಲಕ್ಕೆ ನಗುವ ಕೃತ್ಯದಲ್ಲಿ ಪರಮಾಣುವಿಗೆ ಸದೃಶಬಹುದೇ ಲಘಿಮೆ. ಲಘಿಮ ಅನಿಮ ಮಹಿಮ ಗರಿಮ ಲಘಿಮ ಅಂತ ಏನು ಬರ್ತದ? ಲಘಿಮ ಸಿದ್ಧಿ ಅಂದ್ರೆ ಅದಕ್ಕೆ ಅನ್ಬೇಕು ಅಂತ ಕೇರೆ ಮಹಾ ಮೇರು ಪರ್ವತಕ್ಕೆ ಸಮಾನವಾದ ಶರೀರ ಉಳ್ಳಾತನನ್ನು. ಮಹಾಮೇರು ಪರ್ವತದಂಗದನ್ನ ಏನ್ ನೋಡ್ರ ಸಹಜ ಅಂತಿರ್ತೇವೆ, ಏನು ಯಮ ನೋಡ್ದಂಗ ಆಕತ್ರಿ ಅಂತಿರ್ತೇವೆ. ಒಬ್ಬರು ಅತಿ ದಪ್ಪ ಇದ್ದು ಒಂಥರ ಏನಪ್ಪಾ ಅಂದ್ರೆ ಅಕ್ರಾಳ ಇದ್ರು ಅಂದ್ರೆ ಮಾರಾಯ ನೋಡಿದ್ರೆ ಹೆದರಿ ಕುರ್ಗು ಯಮ ಕಂಡಂಗ ಕಾಂತಾನು ಅಂತಿರ್ತೇವೆ. ಹಂಗ ಮಹಾಮೇರು ಪರ್ವತದಂತ ಶರೀರವುಳ್ಳವನನ್ನು ಕೂಡ ಮೇಲಕ್ಕೆ ನಗುವ ಕೃತ್ಯದಲ್ಲಿ ಅವನನ್ನು ಎತ್ತುವಾಗ ಪರಮಾಣುವಿಗೆ ಸದೃಶಬಹುದೇ ಲಘಿಮೆ. ಅವನ್ ಹೆಂಗ್ ಎತ್ತಾನ ಅಂದ್ರೆ ಸಣ್ಣ ಕನವನ್ನು ಹೆಂಗ್ ಎತ್ತಾನ ಹಂಗ ಅವನ್ನ ಎತ್ತುವುದರಿಂದ ಏನದನಂತ ಕೇಳಿದ್ರೆ ಲಘಿಮ ಉಳ್ಳವನು.
ಪರಮಾಣುವಿಗೆ ಸದೃಶಬಹುದೇ, ಅವನ್ ಎತ್ತುವಾಗ ಹೆಂಗಿರೋದು, ಪರಮಾಣು ಎಷ್ಟು ಸಣ್ಣದ ಅಷ್ಟ ಸಣ್ಣವನಾಗ್ಯದಾನ. ಆದ್ರೆ ಏನ್ ಮಾಡ್ತಾನ, ಮಹಾಮೇರು ಪರ್ವತದಂತ ಶರೀರವನ್ನ ಎತ್ತಾನ. ನೋಡಕ್ ಕಾಂತಾನನು ಅತಿ ಸೂಕ್ಷ್ಮವಾಗ್ಯದಾನ. ಇದ್ರೂ ಕೂಡ ಅವನ ಶರೀರವನ್ನು ಎತ್ತುತ್ತಾ ಇದ್ದಾನೆ. ಪರಮಾಣುವಿಗೆ ಸದೃಶವಾದ ದೇಹವನ್ನು ಏನಾದ್ರೂ ಉಲ್ಟಾ ಮಹಾಮೇರು ಪರ್ವತದಂತ ಸದೃಶವುಳ್ಳ ದೇಹ ಎತ್ತುವಾಗ ಏನಾಗ್ಯಾನ, ಅತಿ ಸಣ್ಣವನಾಗಿ ಎತ್ತಿದಾನ. ಇನ್ನ ಪರಮಾಣುವಿನಂತ ಶರೀರದ ಆ ದೇಹವನ್ನು ಮೇಲೆ ನೆಗುವ ಕೃತ್ಯದಲ್ಲಿ ಸಮೇರುವಿನ ಭಾರದಂತೆ ತೋರುಪದೆ ಗರಿಮೆ. ಮೇರು ಪರ್ವತದಂತೆ ಏನದಂತ ಕೇಳಿದ್ರೆ, ಈಗೇನದ ಅಂತ ಕೇಳಿ, ಮಹಾಮೇರು ಪರ್ವತದಂತ ಶರೀರ ಇದ್ರೂ ಕೂಡ ಎತ್ತುವಾಗ ಏನಪ್ಪಾ ಅಂದ್ರೆ ಪರಮಾಣು ಎತ್ತಾಗ ಎಷ್ಟು ಸೂಕ್ಷ್ಮ ಆಗಿರ್ತಾ ಇದೆ, ಅಷ್ಟು ಸೂಕ್ಷ್ಮನಾಗಿರ್ತಾನ. ಯಾರು ಅಂತ ಕೇಳಿ, ಪರಮಾತ್ಮ. ಅದಕ್ಕೆ ಲಗಿಮ ಅಂದ್ರು. ಇನ್ನು ನೋಡಾಕ ಶರೀರ ಏಟ ಕಾಣ್ತೈತಪ್ಪ ಅಂದ್ರ ಪರಮಾಣುವಿನ ಅಟ್ಟ ಕಾಣ್ತದ ಕರೆ. ಆ ಪರಮಾಣುವಿನಷ್ಟು ಇದ್ದಂತ ಶರೀರವನ್ನು ಎತ್ತಬೇಕಾದ್ರ ಮಹಾಮೇರು ಪರ್ವತರ ಎತ್ತರ ಆಗಕ್ಕೆಲ್ಲ ಅಷ್ಟು ವಜ್ಜಿ ಬರ್ತಾ ಇದೆ. ಅದಕ್ಕೆ ಗರಿಮಾ ಅಂತ ಕರಿತಾ ಇದ್ದಾರೆ. ಏನ್ ಏನ್ ಹೇಳಿದ್ರು, ಪರಮಾಣುವಿಗೆ ಸದೃಶವಾದ ದೇಹವನ್ನು ಮೇಲಕ್ಕೆ ನಗುವ ಕೃತ್ಯದಲ್ಲಿ. ನೋಡಕ್ ಶರೀರ ಏಟ್ ಕಾಣ್ತತೆ, ಸ್ವಲ್ಪ ಕಾಣ್ತತೆ. ಆದ್ರೆ ಆ ಶರೀರವನ್ನು ಎತ್ತಬೇಕಾದ್ರೆ ಎಷ್ಟು ಭಾರದಪ್ಪ ಅದಂತ ಕೇಳಿದ್ರೆ, ಮಹಾಮೇರು ಪರ್ವತದಷ್ಟು ಭಾರದ. ಅದನ್ನು ಎತ್ತುವ ಸಮಯದಲ್ಲಿ ಏನಪ್ಪಾ ಅಂದ್ರೆ ಭಾರದಂತೆ ತೋರ್ಪುದೆ ಗರಿಮೆ. ನೋಡಾಕ ಪರಮಾತ್ಮ ಏಟದನಪ್ಪ ಅಂದ್ರ ಮಹಾಮೇರು ಪರ್ವತದಂತ ಕಾಣ್ತಾನ. ಆದ್ರೆ ಎತ್ತುವಾಗ ಭಾಳ ಹಗರ್ ಅನ್ನಿಸ್ತಾ ಇದ್ದಾನ. ಮತ್ ನೋಡಾಕ ಏನಿದೆ ಹಗರ್ ಅನ್ನುವಂತೆ ಕಾಣಿಸ್ತಾ ಇದೆ. ಎತ್ತಲಿಕ್ಕೆ ಹೋದ್ರೆ ಮಹಾಮೇರು ಪರ್ವತದಷ್ಟು ಭಾರವಾಗ್ತಾ ಇದೆ. ಅದಕ್ಕೆ ಅನಿಮೆ ಗೈರಿಮೆ ಅಂತವ ಎರಡು. ಸ್ವಸ್ಥಾನದೊಳು ಇರ್ದು ಸಮಸ್ತ ಲೋಕ್ಷ ಸಾಕ್ಷಾತ್ಕಾರವನ್ನು ಪಡೆಯುವುದೇ ಪ್ರಾಪ್ತಿ. ಪ್ರಾಕಮ್ಯ ಅಂತೇವಲ್ಲ, ಪ್ರಾಪ್ತಿ. ಏನಪ್ಪ ಸ್ವಸ್ಥ ಎಲ್ಲದನಪ್ಪ ಅಂತ ಕೇಳ್ತಾ, ಎಲ್ಲದನ ಅದ ಸ್ಥಾನದೊಳಗೆ ಅದಾನ ಇದ್ದು ಸಮಸ್ತ ಲೋಕವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವನಿಗೆ ಏನಂತಾರ, ಪ್ರಾಪ್ತಿ ಅಂತ ಕರೀತಾ ಇದ್ದಾರೆ. ಸ್ವೇಚ್ಛೆಯಿಂದ ಆಕಾಶ ಗಮನಾದಿ ಸರ್ವ ಸಿದ್ಧಿಯೇ ಪ್ರಾಕಮ್ಯವೆನಿಸುವುದು. ತನ್ನ ಸ್ವ ಇಚ್ಛಾನುಸಾರವಾಗಿ ಆಕಾಶದಲ್ಲಿ ಗಮನಾದಿ ಕ್ರಿಯೆಗಳನ್ನು ಮಾಡುವುದರಿಂದ ಅದಕ್ಕೆ ಏನಂತ ಕರೀತಾರ, ಪ್ರಾಕಮ್ಯ. ಶಿವಪಾರ್ವತಿಯರು ಆಕಾಶದಲ್ಲಿ ಸಂಚಾರ ಮಾಡುವಾಗ ಅಂತ ಹೇಳ್ತಿರ್ತೇವೆ. ಏನ್ ಮಾಡ್ತಾರ, ಸಂಚಾರ ಮಾಡ್ತೇವೆ ಅಂತ ಹೇಳ್ತಾರೆ. ಪರಮಾತ್ಮ ಹೆಂಗದಾನ, ಪರಿಪೂರ್ಣ ಅದಾನ. ಸಂಚಾರ ಯಾವ್ದಾಕತಿ, ಪರಿಚ್ಛಿನ್ನವಾದ ವಸ್ತು. ಮತ್ತೀಗ ಸಂಚಾರ ಮಾಡ್ತಾನಂದ್ರ ಆ ಸಂಚಾರ ಮಾಡಲಿಕ್ಕೆ ಏನು ಅಂದ ಅವನಲ್ಲಿ ಆ ಶಕ್ತಿ ಅದ ಅಂತ ತಿಳ್ಕೊಂಡು ವ್ಯಾಪಕವಾಗಿದ್ದರೂ ಕೂಡ ಉಪಾಧಿ ಮೂಲಕವಾಗಿ ಸಂಚಾರದ ವ್ಯವಹಾರ ಅವನಲ್ಲಿ ನಡೀತಾ ಇದೆ. ಪ್ರಾಕಮ್ಯವೆನಿಸೋದು, ಅದಕ್ಕೆ ಏನಂತ ಕರೀತಾರ, ಪ್ರಾಕಮ್ಯ ಅಂತಾರ. ಅಥವಾ ತನ್ನ ಶರೀರ ಪ್ರಕಾಶದಿಂದ ಸರ್ವ ಪದಾರ್ಥಗಳನ್ನು ಬೆಳಗುವತನವಾದರೂ ಪ್ರಾಕಮ್ಯವೆನಿಸೋದು. ತನ್ನ ಶರೀರ ಪ್ರಕಾಶದಿಂದಲೇ ಸರ್ವ ಪದಾರ್ಥಗಳನ್ನು ಬೆಳಗುವ ಸಾಮರ್ಥ್ಯ ಇದ್ರೆ ಅದಕ್ಕೂ ಏನಂತಾರ, ಪ್ರಾಕಮ್ಯ ಅಂತಾರ. ತನ್ನಿಚ್ಛೆ ಮಾತ್ರದಿಂದ ಜಗದುತ್ಪತ್ತಿ ಸ್ಥಿತಿ ನಾಶ ಮೊದಲಾದ ಕೃತ್ಯಗಳನ್ನು ಮಾಡುವುದು ಸೂರ್ಯಚಂದ್ರಾದಿ ಗ್ರಹಗಳನ್ನು ಪ್ರೇರೇಪಿಸುವ ತನವು ಈಶ್ವರವೆನಿಸುವುದು. ಈಶತ್ವ ಅಂತೇವಲ್ಲ, ಈಶತ್ವ ಅಂದ್ರ ಈಶ್ವರ. ಯಾಕಪ್ಪ ಅಂತ ಕೇಳಿದ್ದಾದ್ರೆ, ತನ್ನ ಸ್ವ ಇಚ್ಛೆಯಿಂದ, ತನ್ನಿಚ್ಛೆ ಅಂದ್ರೆ ತನ್ನ ಇಚ್ಛೆಯಿಂದ ಇಚ್ಛಾ ಮಾತ್ರದಿಂದ ಏನು ಮಾಡ್ತಾನ, ಜಗದ ಉತ್ಪತ್ತಿ ಸ್ಥಿತಿ ಲಯ ಕರ್ತೃತ್ವ ವ್ಯವಹಾರವನ್ನು ಮಾಡ್ತಾನ. ಜೀವಿಗಳು ಮಾಡಿದ ಪ್ರಾರಬ್ಧ ಕರ್ಮಾನುಸಾರವಾಗಿ ಸಂಚಿತದಲ್ಲಿ ಕರ್ಮಗಳು ಫಲ ಕೊಡಕ ಸಮ್ಮುಖಕ್ಕಾವು. ಆ ಪರಿಪಕ್ವ ಕರ್ಮದ ನಿಮಿತ್ತ ಮಾಡಿಕೊಂಡು ಇಚ್ಛಾ ಮಾಡ್ಯಾನೋ ಏನ ಮತ್ತೊಬ್ಬರು ಏನಾರು ಇಚ್ಛಾ ಮಾಡಕ್ ಹಚ್ಚಾರು, ಸ್ವತಃ ತಾನೇ ಇಚ್ಛಾ ಮಾಡಿದ. ಇಚ್ಛಾ ಮಾಡಿ ಏನ್ ಮಾಡಿದ, ಉತ್ಪತ್ತಿ ಮಾಡ್ತಾನ, ಸ್ಥಿತಿ ಮಾಡ್ತಾನ, ಲಯ ಕರ್ತೃತ್ವ ವ್ಯವಹಾರವನ್ನ ಮಾಡ್ತಾ ಇದ್ದಾನೆ. ಇಲ್ಲ ಅಂದ್ರೆ ಸೂರ್ಯ ಚಂದ್ರಾದಿಗಳನ್ನು ಗ್ರಹಗಳನ್ನು ಪ್ರೇರೇಪಿಸತನವು. ಸೂರ್ಯ ಚಂದ್ರ ಗ್ರಹಗಳೇನದಾವಲ್ಲ, ನಕ್ಷತ್ರಾದಿಗಳು ಮೊದಲು ಮಾಡ್ಕೊಂಡು ಅವಕ್ಕೆಲ್ಲ ಪ್ರೇರೇಪಣೆ ಮಾಡವ್ರು ಯಾರಪ್ಪ ಅಂತ ಕೇಳಿದ್ರೆ ಪರಮಾತ್ಮ. ಅದಕ್ಕೆ ಅವನಿಗೆ ಏನಂತಾರ, ಈಶ್ವರ ಅಂತ ಅನಿಸ್ಕೊಂತಾನ. ಹೆಸರು ಹೇಳುವಾಗ ಈಶತ್ವ ಅಂತ ಕರಿತೇವೆ. ಪ್ರಾಕಮ್ಯ, ಪ್ರಾಶತ್ವ, ಈಶತ್ವ ಅಂತ ತಿಳ್ಕೊಂಡು. ಇನ್ನು ದಿಕ್ಪಾಲಕರೊಂದೊಡಗೂಡಿದ ಜಗತ್ತನ್ನು, ಈ ಜಗತ್ತು ದಿಕ್ಪಾಲಕರಿಂದ ಕೂಡಿಕೊಂಡದನೋ ಇಲ್ಲೋ? ಎಷ್ಟು ಮಂದಿ ಅದಾರ ದಿಕ್ಪಾಲಕರು?
8 ಮಂದಿ ಅದಾರ. ಎಷ್ಟು ಮಂದಿ ಅದಾರ? 8 ಮಂದಿ. ಯಾರ್ಯಾರಪ್ಪ ಅಂತ ಕೇರ ಅವ್ರ ಹೆಸರು ಕೂಡ ದೇವಿ ಪುರಾಣದೊಳಗೆ ಬರ್ತಾ ಇದಾವ. 8 ದಿಕ್ಕುಗಳದಾವ. ದಿಕ್ಕುಗಳ ಹೆಸರದ ಆಯಾ ದಿಕ್ಕಿಗೆ ಒಬ್ಬೊಬ್ರು ಏನದಾರಪ್ಪ ಅಂದ್ರೆ ದೇವತಾ ಅದಾರ. ಅವ್ರಿಗೆ ದಿಕ್ಪಾಲಕರು ಅಂತಾರ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ ಅಥವಾ ನೈಋತ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯ. ಇವು 8 ದಿಕ್ಕುಗಳು. 8 ದಿಕ್ಕುಗಳಿಗೆ ಏನದಾರಪ್ಪ ಅಂತಾರೆ ಒಬ್ಬೊಬ್ಬರು ಪಾಲನ ಮಾಡ್ತಕ್ಕಂಥವ್ರು ಅದಾರ. ಅವ್ರಿಗೆ ದಿಕ್ಪಾಲಕರು ಅಂತಾರ. ಆ ದಿಕ್ಪಾಲಕರಂದು ಕೂಡಿಕೊಂಡು ಜಗತ್ತನ್ನು ತನ್ನ ಅಧೀನ ಮಾಡಿಕೊಂಡು, ಇಡೀ ಜಗತ್ತನ್ನ ದಿಕ್ಪಾಲಕರಿಂದ ಕೂಡ್ಕೊಂಡು ಏನ್ ಮಾಡ್ತಾನಂದ್ರೆ ತನ್ನ ಅಧೀನ ಮಾಡಿಕೊಂಡು ನಡೆಸುವ ತನವೇ ವಶಿತ್ವವೆನಿಸುವುದು. ಎಲ್ಲ ಅವ್ರು ವಶ ಆಗಿಬಿಟ್ಟವ್ರಿ. ಯಾರ್ದು ಏನು ನಡೆಯುವುದಿಲ್ಲ. ಇನ್ನು ನಿಮ್ದೆಲ್ಲ ಯಾರ ಕೈಯಾಗ? ನಿಮ್ದೆಲ್ಲ ಯಾರ ಕೈಯಾಗ್ರಿ? ಈಗ ಸುಮ್ಮನೆ ವ್ಯವಹಾರದಾಗ ಹೇಳ್ರಿ. ಇಲ್ಲ, ಮನೆತನ ದೃಷ್ಟಿಯಿಂದ ಹೇಳ್ಬೇಡ್ರಿ. ಯಾರ ಕೈಯಾಗ್ರಿ? ಹೀಗೆಲ್ಲ ಎಲ್ಲ ಹೇಳ್ತಾರ. ನೀವು ಎಲ್ಲರೂ ಯಾರ ಕೈಯಾಗೀಗ? ಮೋದಿ ಕೈಯಾಗ. ಏನಿವೇನು ಯಾ ನಂಬರ್ ಅಂತಾರಲ್ಲ ಅವಕ್ಕ, ಆಧಾರ್ ಕಾರ್ಡ್, ಆಧಾರ್ ನಂಬರ್ಗಳು ಏನದಾವ, ಆ ನಂಬರ್ಗಳ ಮೂಲಕವಾಗಿ ಎಲ್ಲಕ್ಕೂ ಲಿಂಕ್ ಮಾಡಿಸಿ ಇಡೀ ಜಗತ್ತೆ ಅಂದ್ರೆ ನಮ್ಮ ಭಾರತ ದೇಶದವರು ಎಷ್ಟು ಆಸ್ತಿ ಉಳ್ಳವರು ಅದಾರ ಎಲ್ಲರ ಆಸ್ತಿ ಯಾರ ಆಧೀನದಲ್ಲಿ? ಮೋದಿ ಆಧೀನದಲ್ಲಿ ತನ್ನ ವಶ ಮಾಡ್ಕೊಂಡು ಬಿಟ್ಟಿದ. ನಾವು ಎದರ ಮೂಲಕವಾಗಿ? ಆಧಾರ್ ಕಾರ್ಡ್ ಮೂಲಕವಾಗಿ. ಹಂಗ ವಿಚಾರ ಮಾಡಿ ನೋಡ್ರಿ, ಸರ್ವವು ಯಾರ ಆಧಾರ, ಯಾರ ಕೈಯಾಗದ ಅಂತ ಕೇರೆ ಪರಮಾತ್ಮನ ವಶ ಎಲ್ಲ ಹೊರತಾಗಿ ಪರಮಾತ್ಮನ ಬಿಟ್ಟು ಏನು ಮಾಡಾಕ ಆಗೋದಿಲ್ಲ. ತೇನವಿನ ತೃಣಮಪಿ ನ ಚಲತಿ. ಅವನು ಹೊರತಾಗಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಏನಾಗೋದಿಲ್ಲ ಅಂದ್ರೆ ಅಳಗಾಡಕ ಸಾಧ್ಯ ಇಲ್ಲ. ಒಂದ್ ವೇಳೆ ಅಳಗಾಡ್ತಿತ್ತು ಅಂದ್ರೆ ಬಹಳ ವಾಜ್ಜಿತ್ತು. ಪರಮಾತ್ಮನ ಹಣೆಬರ, ನಮ್ಮ ಮನೆಯವರಲ್ಲ, ಪರಮಾತ್ಮನ ಹಣೆಬರ ಬಹಳ ವಾಜ್ಜಿತ್ತು. ಆದ್ರೆ ಏನೂ ಬಿಟ್ಟು ಕೊಟ್ಟಿಲ್ಲ. ಆದ್ರೆ ಪ್ರಸಂಗಾನುಸಾರವಾಗಿ ಕೈಯಾಗ ಸಿಕ್ಕು ಒದ್ದಾಡೋದು ಬಿಟ್ಟಿಲ್ಲ ಅವನು. ಏನ್ರಿ, ಭಸ್ಮಾಸುರ ಬೆಣ್ಣ ಹತ್ತಿದ್ ಗೊತ್ತದಲ್ರಿ, ದಿಕ್ಕೆಟ್ಟು ಓಡಿದಂತ. ಇರ್ಲಿ, ಏನ್ ತನ್ನ ಅಧೀನ ಮಾಡಿಕೊಂಡು ನಡೆಸುವ ತನವೇ ವಶಿತ್ವವೆನಿಸುವುದು. ಇದು ವಶಿತ್ವ ಸಿದ್ಧಿ. ಈ ಅನಿಮಾದಿ ವಶಿತ್ವಗಳೆಂಟು ಅಷ್ಟೈಶ್ವರ್ಯಗಳೇ ಎನಿಸುವು. ಅಷ್ಟ ಐಶ್ವರ್ಯ ಅಂದ್ರೆ ಯಾವಪ್ಪ? ಯಾಕಂತ ಕೇಳಿದ್ರೆ ಇನ್ನು ಲೌಕಿಕವಾದಂಥ 8 ಐಶ್ವರ್ಯಗಳದಾವ. ಇವು ನವವಿಧ ಭಕ್ತಿಗಳಿಂದ ಬರುವಂಥವಲ್ಲ. ಲೌಕಿಕ ಐಶ್ವರ್ಯಗಳೇನದಾವ ಇವು ನವವಿಧ ಭಕ್ತಿಯಿಂದ ಬರುವಲ್ಲ. ಎದರಿಂದ ಬರ್ತಾವು? ಮಾಡಿದ ಕರ್ಮಾನುಸಾರವಾಗಿ. ತುರಗ, ವಾರಣ, ಗಂಧ, ಮಾಲ್ಯ, ವಸ್ತ್ರ, ಭೂಷಣ, ತರುಣಿ, ತನಯ, ಇವು ಕೂಡ 8 ಐಶ್ವರ್ಯಗಳೇ. ಜೀವನಿಗೆ ಬೇಕಾದ 8 ಐಶ್ವರ್ಯಗಳೇವು. ಈ ಐಶ್ವರ್ಯಗಳು ಈ ನವವಿಧ ಭಕ್ತಿಯನ್ನು ಪರಮಾತ್ಮನಲ್ಲಿ ಅರ್ಪಿಸುವುದರಿಂದ ಸಿಗುವಂಥವಲ್ಲ, ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಸಿಗುವಂಥವು. ನಾವು ಹೆಂಗೆ ಕರ್ಮ ಮಾಡಿ ಹಂಗಾಗಿ ಇವು ಪ್ರಾಪ್ತ ಆಗಿರ್ತಾವ. ಆ ಮಾಡಿರ್ಲಿಲ್ಲ ಅಂದ್ರೆ ಪ್ರಾಪ್ತವಾಗುದಿಲ್ಲ. ಆದ್ರೆ ಈ 9 ಭಕ್ತಿಗಳಿಂದ ಕೂಡಿಕೊಂಡು ಪರಮಾತ್ಮನಲ್ಲಿ ನಾವು ಭಕ್ತಿ ಉಳ್ಳವರಾಗಿದ್ವಿ ಅಂದ್ರೆ ಅವನಿಂದ ಏನು ಪ್ರಾಪ್ತಿ ಆಗ್ತಾ ಇದಪ್ಪ ನಮಗಂದ್ರ ಅನಿಮಾದಿ ಅಷ್ಟ ಸಿದ್ಧಿಗಳು ಪ್ರಾಪ್ತ ಆಗ್ತಾ ಇದಾವ. ಅಷ್ಟೈಶ್ವರ್ಯಗಳೆನಿಸು. ಸಕಲ ವಸ್ತುಗಳನ್ನು ಬೆಳಗುವಂತಹದ್ದು ಜ್ಞಾನ. ಇನ್ನು 6 ಏನಪ್ಪಾ ಅಂತ ಕೇಳಿದಾದ್ರೆ 6 ಅಂಗಗಳಂತೇನು ಹೇಳಿದ್ರಲ್ಲ, ಗುಣವು 6 ಹಂಗಲ್ಲ, 6 ಗುಣ ಅಂದ್ರಲ್ಲ. ಗುಣವು 6 ಅಂದ್ರೆ 6 ಗುಣಗಳು. ಅದ್ರಾಗ ಮೊದಲನೇದ್ದು ಯಾವುದು ಅಂದ್ರೆ ಜ್ಞಾನ ಗುಣ. ಈ ವಿಷಯವನ್ನ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗ ಅಹುದು ನರರಿಗೆ ಮುಕುತಿ ಎನ್ನುವಾಗ, ಒಟ್ಟ ಗುರುವಿನ ಕುರಿತು ಹೇಳುವಾಗ ಶ್ರೀಪದ ಎಲ್ಲಿ ಬರ್ತದ ಅಲ್ಲಿ ಜ್ಞಾನಾದಿ ಷಡ್ಗುಣಗಳಿಂದ ಕೂಡಿಕೊಂಡವನಿಗೆ ಏನನ್ಬೇಕು? ಶ್ರೀ ಗುರು. ಶ್ರೀಪದಕ್ಕೆ ಯೋಗ್ಯತಾ ಯಾರಲ್ಲದ? ಗುರುಗಳಲ್ಲದ. ಮತ್ತ ಆ ಜ್ಞಾನಾದಿ ಗುಣಗಳಿಂದ ಯುಕ್ತವಾದದ್ದು ಶ್ರೀ. ಆ ಶ್ರೀ ಪದಕ್ಕೆ ಯೋಗ್ಯವಾದವ್ರು ಯಾರು? ಗುರು. ನಾವು ಮತ್ತೆ ಶ್ರೀಪದ ಅಲ್ಲೆಲ್ಲೇ ಬಳಸ್ತೇವಲ್ರಿ. ಶ್ರೀ ಮಾವನವರಿಗೆ, ಶ್ರೀ ತಂದೆಯವರಿಗೆ, ಶ್ರೀ ಕಾಕಾ ಅವರಿಗೆ, ಶ್ರೀ ಇಂಥವರಿಗೆ ಅಂತ ಬಳಸ್ತೇವಲ್ಲ. ಅಲ್ಲಿ ಶ್ರೀ ಬಳಸಿದಾಗ ಮತ್ತೆ ಶ್ರೀ ಪದಕ್ಕೆ ಏನಿರ್ತದ? ಜ್ಞಾನಾದಿ ಸದ್ಗುಣಗಳು ಕೂಡಿರ್ಬೇಕು. ಅಲ್ಲಿ ಒಂದು ಗುಣ ಅದಾವನಂತ ಕೇಳಿದ್ರೆ ಒಂದು ಇಲ್ಲ.
ಮತ್ತು ಸ್ತ್ರೀ ಬಳಸಿದ್ರೆ ಅದು ಯೋಗ್ಯವೋ ಅಯೋಗ್ಯವೋ ಅಂದ್ರೆ ಅಯೋಗ್ಯನ ಕರೆ, ಆದರೂ ಬಳಸ್ತಲು ಉಪಚಾರ ಮಾತ್ರ. ಅಲ್ಲಿ ಸ್ತ್ರೀ ಪದದ ವ್ಯವಸ್ಥೆ ಏನದ, ಸುಮ್ಮನೆ ಉಪಚಾರ. ಅಲ್ಲಿ ಆ ಗುಣಕ್ಕೆ ತಕ್ಕಂತೆ ವ್ಯವಸ್ಥೆ ಅಲ್ಲಿಲ್ಲ, ಇಲ್ಲದ್ದರಿಂದ ಆ ರೀತಿ ಅದನ್ನು ಭಾವಿಸುವಂಗಿಲ್ಲ. ಸುಮ್ಮನೆ ಉಪಚಾರ, ಉಪಚಾರ ಮಾತ್ರ ಅಂತಾರ. ಏನ್ರಿ, ಉಪಚಾರ ಬೇರೆ, ಉಪಚಾರ ಮಾತ್ರ ಬೇರೆ. ಎಷ್ಟೋ ಸಲ ಹೇಳಿದೆನ್ನ, ಉಪಚಾರ ಬೇರೆ, ಉಪಚಾರ ಮಾತ್ರ ಬೇರೆ. ಉಪಚಾರ ಅಂದ್ರೆ ಏನಪ್ಪಾ ಅಂದ್ರೆ, ಅಕಸ್ಮಾತ್ ಯಾರಾದರೂ ನಮ್ಮ ಮನೆಗೆ ಬಂದಾಗ ಬರ್ರಿ ಬರ್ರಿ ಅಂತ ಕೈಕಾಲಿಗೆ ನೀರು ಕೊಟ್ಟು ಕೂಡಿಸಿ, ಮತ್ತೆ ಏನಪ್ಪಾ ಅಂದ್ರೆ ಕುಡಿಯಾಕ ನೀರು ಕೊಟ್ಟು ವ್ಯವಸ್ಥೆ ಮಾಡಿ ಒಂದೆರಡು ಮಾತಾಡೋದು ಹೊಕ್ಕೇನ್ರಿ, ನಾ ಅವಸರ ಐತಿ ಹೊಕ್ಕೇನಿ ಅಂತಾರ. ಹೋಗೋ ಚಾ ಕೆಟ್ಟಾರಿ, ಚಾ ಕುಡ್ದು ಹೋಗ್ರಿ ಅಂತ. ಇಲ್ರಿ ತಡ ಬಾಳಕತ್ತೆ, ಅವಸರ ಐತಿ, ಸುಮ್ಮನೆ ಇನ್ನು ನೀವು ಕರೆದಿರಿ ಅಂತ ಒಳಗೆ ಬಂದೇನಿ, ಅವಸರ ಐತಿ ಅಂತಾನ. ಇಲ್ರಿ ಚಾ ಇಟ್ಟಾರ ಕುಡ್ದು ಹೋಗ್ರಿ ಅಂತ. ಇಲ್ರಿ ಅವಸರ ಐತಿ ಹೊಕ್ಕೇನೈತಿ. ಅದ್ಕೂಳೆ ಏನಂತೀರಿ ನೀವು, ಏನಂತೀರಿ ನೀವು? ಒಂದ್ ಆನೆ ಆದಿತ್ರೆ ಹೆಂಗ ಹೋದ್ರ, ಕುಡಿಲಾರ್ದ ಹೋದ್ರ ಒಂದ್ ಆನೆ ಆದಿತ್ರಿ ಅಂತೀರಿ. ಇದು ಉಪಚಾರ, ಇದು ಪ್ರೀತಿಯಿಂದ ಮಾಡುವ ಉಪಚಾರ. ಅವ್ ಹೊರಗ ನಿಂತಾನೇನು, ಬರ್ರಿ ಬರ್ರಿ ಅಂದು ಹ್ಞೂ ಅಂದ. ಅವಂದೆಲ್ಲ ಒಳಗೆ ಬರ್ಬೇಕು, ಏನಾರು ಚಾಪ ಮಾಡಿದ್ರ ಕುಡಿಬೇಕಂತ ಆಸೆ ಐತಿ ಕರೆ ಒಂದು. ಬರ್ರಿ ಬರ್ರಿ, ಇಲ್ಲಡ್ರಿ ಒಂದಿಟ್ಟ ಅವಸರ ಐತೆ ಅಂತ ನಾವು. ಬರ್ರಿ ಬರ್ರಿ ಎಷ್ಟೋ ತಗದ್ಬಿಟ್ಟು ಬೈ ಇಲ್ರಿ ಭಾಳ ಅವಸರ ಹಿಂಗ್ರಿ, ಹಂಗಾರೆ ಮತ್ತೊಮ್ಮೆ ಬರ್ರಿ 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 ಅಂದಾನಲ್ಲ. ಯಾಕಂದಾನ, ಬರ್ರಿ ಅನ್ನೋ ಉದ್ದೇಶ ಇಲ್ಲ, ಇನ್ನು ಅಂದಿಲ್ಲ ಅಂತ ಅನಸ್ಕೋಬಾರ್ದು ಅಂತ ತಿಳ್ಕೊಂಡು ಬರ್ರಿ ಬರ್ರಿ ಅಂದಾನ. ಚಾ ಕಿಟ್ಟೆ ತಡ್ರಿ ಅಂದ್ರು ಕೂಡ ಅವಸರ ಐತೆ ಹೊಕ್ಕಂದ್ರೆ ಹಿಂಗ್ರಿ ಹಂಗ್ರ ಹೋಗಿ ಬರ್ರಿ ಹಂಗಾರ ಅಂತ. ಇದು ಚಾ ಕೆಟ್ಟಾರ ಕುಡ್ದು ಹೋಗ್ರಿ ಅಂದ್ರೆ ಚಾ ಕೆಟ್ಟಿಲ್ಲ ಇನ್ನೂ ಕರೆ, ಚಾ ಕೆಟ್ಟಾರ ಕುಡ್ದು ಹೋಗ್ರು ಉಪಚಾರ ಮಾತ್ರ ಶಬ್ದದ ಹೊರತಾಗಿ ಆದ್ರೆ ನಿಜವಾದ ಉಪಚಾರ ಅಲ್ಲಿ ಇಲ್ಲ. ಹಾಗೆ ತಂದೆ ತಾಯಿ ಬಂಧು ಬಳಗದವರಿಗೆ ದೊಡ್ಡವರನ್ನೋ ಅಲ್ಲಿ ಸರಿ ಬಳಸ್ತೇವಲ್ಲ, ಸುಮ್ಮನೆ ಉಪಚಾರ ಮಾತ್ರ, ಅಂದ್ರೆ ಸಮಾಧಾನಗೋಸ್ಕರ ಅಂತಿರಲ್ಲ. ಹಾಗೆ ನಿಜವಾದ ಶ್ರೀಪದಕ್ಕೆ ಯೋಗ್ಯತೆ ಯಾರಲ್ಲಿದ, ಗುರುವಿನಲ್ಲದ. ಅಂತ ಗುರುವಿನಾಗೆ ಶ್ರೀಕಾರದ ಮಹತ್ವದ ಅಂತ ಶ್ರೀತ್ವ ಗುಣವನ್ನು ನೀನು ಅಂದ್ರೆ 6 ಗುಣಗಳನ್ನು ನೀವು ಹೊಂದಬೇಕಾಗಿತ್ತು. ಅಂದ್ರೆ ಏನ್ ಮಾಡಿದಾಗ ಪರಮಾತ್ಮನಲ್ಲಿ ನವವಿಧ ಭಕ್ತಿಯನ್ನು ಅರ್ಪಿಸಿದೆ ಅಂದ್ರೆ ಈ ಗುಣಗಳು ನಿನ್ನಲ್ಲಿಯೂ ಕೂಡ ಪ್ರಾಪ್ತವಾಗ್ತಾ ಇದಾವೆ. ಯಾವ ಜ್ಞಾನಪ್ಪ ಅಂದ್ರೆ ಸಕಲ ವಸ್ತುಗಳನ್ನ ಬೆಳಗುವಂತ ಜ್ಞಾನ. ಎಲ್ಲ ವಸ್ತುಗಳಿಗೆ ಪ್ರಕಾಶವನ್ನು ಉಂಟು ಮಾಡೋದಕ್ಕೆ ಏನಂತ ಕರೀತಾರ, ಜ್ಞಾನ. ಅಥವಾ ಅರಿಯುವ ತನಕ್ಕೆ ಏನಂತಾರ, ಜ್ಞಾನ ಅಂತಾರ. ಸ್ವತಂತ್ರವಾಗಿರುವ ತನವೇ ಐಶ್ವರ್ಯ. ಅವನ ಐಶ್ವರ್ಯ ಏನಪ್ಪ, ನಮ್ಮ ನಿಮ್ಮೆಲ್ಲರ ಐಶ್ವರ್ಯ ಏನು ಪರಾಧೀನವಾದದ್ದು. ನಾವು ದುಡ್ಡಿನಿಂದ ಕುಡ್ಕೊಂಡ್ರ ದೊಡ್ಡ ಸಂಪತ್ತು ಅಂದ್ರೆ ಧನವಾನ್ ಅನ್ನಿಸ್ಕೊಂತೇವೆ. ನಾವು ಧನವಾನ ಇದ್ರೆ ಸ್ವತಂತ್ರವೋ ಪರಾಧೀನವೋ? ಈಗ ಯಾರ ಅಧೀನ ಅದೀವಿ? ಈಗ ದುಡ್ಡಿನ ಅಧೀನ ಅದೀವಿ. ಯಾರ ಅಧೀನ ಅದೇವಿ? ದುಡ್ಡಿನ ಅಧೀನ ಅದೀವಿ. ಇನ್ನು ಬೇರೆ ರೀತಿಯಿಂದ ಇತ್ತು ಅಂದ್ರೆ ಅವಕೂರ ಅಧೀನ ಆಕೇವಿ. ಇವು ಯಾವುದರ ಹಂಗಿರ್ಲಾರ್ದೆ ಸ್ವತಂತ್ರತೆ ಇರುವುದಕ್ಕೆ ಏನಂತ ಕರೀತಾರ, ಇದು ನಿಜವಾದ ಐಶ್ವರ್ಯ. ಆ ಐಶ್ವರ್ಯ ಇದ್ರೆ ಇನ್ನೊಬ್ಬರಿಗೆ ಶರಣಾಗತರಾಗೋ ಪ್ರಸಂಗ ಬಂದಿರಬಾರ್ದು. ಅದಕ್ಕೆ ಸ್ವತಂತ್ರತೆ ಅಂತಾರ, ಅದಕ್ಕೆ ನಿಜವಾದ ಐಶ್ವರ್ಯ. ಜ್ಞಾನಿ ಯಾರಿಗಾರ ಬಾಗ್ತಾನಂದ್ರ ಯಾವ್ದಾರ ಅದೇನ್ ಆಗ್ತದನು ಅಂದ್ರ ಅವನಲ್ಲಿ ಏನ್ ಇರುದಿಲ್ಲ ಅಂದ್ರ ಬಿಡೆ ಇರುವುದಿಲ್ಲ, ನಿರ್ಬಿಡೆ ಅಂತ ಕರೀತಾರ. ಒಂದಿಷ್ಟು ಎಲ್ಲರ ಒಂದಿಟ್ಟು ಸಂಬಂಧ ಪಡ್ತೀವಿ ಅಂದ್ರ ಬಿಡಕ್ ಬೀಳ್ತೇವಿ. ಏನ್ ಬೀಳುದಿಲ್ರಿ, ಯಾವ್ದರಿಂದಲೂ ಅದನ್ನ ಆಮಿಸಲಾರ್ದ ಇದ್ದ ಅಂದ್ರೆ ಏನಕ್ಕನ ನಿರ್ಬಿಡೆಯಿಂದನ ಸ್ವತಂತ್ರತೆಯಾಗಿರ್ತಾನ. ಅದು ನಿಜವಾದ ಐಶ್ವರ್ಯ. ಸ್ವತಂತ್ರವಾಗಿರುವ ತನವೇ ಐಶ್ವರ್ಯವು. ಆ ಐಶ್ವರ್ಯವನ್ನು ಕಾಯುವ ಸಾಮರ್ಥ್ಯವೇ ಶಕ್ತಿ. ಈ ನಿಜವಾಗಿ ಸ್ವತಂತ್ರತೆಯಿಂದ ಏನದಾನ ಇದು ಕಾಯಂ ಇರಬೇಕು. ಮತ್ತೆ ಮಧ್ಯದಲ್ಲಿ ಬಿಡ್ಬೇಕು ಅಂದ್ರೆ ಕಾಯಂ ಇರಬೇಕು. ಮತ್ತೆ ಕಾಯಂ ಇರಬೇಕಾಗಿತ್ತಂದ್ರೆ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಏನಿರಬೇಕು ಅಂತ ಕೇರೆ ಶಕ್ತಿ ಬೇಕು. ಏನೋ ಒಂದು ಪ್ರಸಂಗದೊಳಗೆ ನಾವು ಎದಕ್ಕೂ ಅದನ್ನ ಅದೇನ್ ಬೇಕಲ್ಲ, ನಾವು ನಿಮ್ ಬಿಡೆ ಬೇಡ ಅಂತ ಅಂದ್ರೂ ಕೂಡ ಪ್ರಸಂಗ ಬಂತು ಅಂದ್ರೆ ಏನಕ್ಕೇವಿ ಮತ್ತೆ ಬಿಡೇಕ್ ಒಳಗಾಗ್ತೇವಿ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಐಶ್ವರ್ಯ ಏನಾಯ್ತು, ಕೊರತೆ ಆಗ್ತಾ ಇದೆ. ಅವಾಗ ಅದು ಕೊರತೆಯಾಗಲಾರಂತ ರಕ್ಷಣೆ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇತ್ತು ಅಂದ್ರೆ ಅದಕ್ಕೆ ಏನಂತಾರ, ಶಕ್ತಿ ಅಂತಾರ. ಜ್ಞಾನ, ಐಶ್ವರ್ಯ, ಶಕ್ತಿ. ಆಮೇಲೆ ಸಹಾಯ ಸಂಪತ್ತಿಂದ ಒಡಗೂಡಿರುವುದೇ ಬಲವು. ಸಹಾಯ ಸಂಪತ್ತಿಯಿಂದ ಒಡಗೂಡಿರುವುದೇ. ಸಹಾಯ ಅಂದ್ರೆ ಶರಣಾಗತರಾದ ಶಿಷ್ಯರ ಒಂದು ಏನಪ್ಪಾ ಅಂದ್ರೆ ರಕ್ಷಣಾ ಮಾಡಿಕೊಳ್ಳುವಂತ ಸಹಾಯತನ ತೋರ್ತಾನಲ್ಲ. ಸಹಾಯ ತೋರೋದಂದ್ರೆ ಏನ್ರಿ,
ಯಥಾರ್ಥವಾದ ಉಪದೇಶಾದಿಗಳನ್ನ ಮಾಡಿ ಅವರಿಗೆ ಸಹಾಯ ಮಾಡ್ತಾನೋ ಏನು ಸಹಾಯ ಮಾಡುವುದಿಲ್ಲವೋ? ಅದರಿಂದ ಒಡಗೂಡಿಕೊಂಡಿರೋದು ಅದೇ ಬಲ ಅವನಲ್ಲಿ. ಜ್ಞಾನಿಗೆ ಯಾವುದು ಬಲ? ಇನ್ನೊಬ್ಬರಿಗೆ ಅಂದ್ರೆ ಶರಣಾಗತರಾದ ಶಿಷ್ಯರಿಗೆ. ಅದು ಯಾವ ಶಿಷ್ಯರಿಗೆ ಅಂತ ಕೇರೆ? ಯಥಾರ್ಥವಾದ ಸ್ವರೂಪವನ್ನ ತಿಳ್ಕೊಂಡು ಧನ್ಯರಾಗಬೇಕೆಂದು ಏನು ಶರಣಾಗತರಾಗಿರ್ತಾರ ಅವ್ರಿಗೆ ಸಹಾಯ ಮಾಡೋದು, ದಯಾ ತೋರುವುದೇ ಅವನಿಗೆ ಏನದ ಅಂತ ಕೇಳಿದ್ರೆ ಅದೇ ಬಲ. ಪರಾಕ್ರಮತನವೇ ವೀರ್ಯವು. ಅವನಲ್ಲಿ ವೀರ್ಯ ಯಾವುದಪ್ಪ? ಪುರುಷತ್ವ ಯಾವುದು ಜ್ಞಾನಿಯಲ್ಲಿ ಅಂತ ಕೇಳಿದ್ರೆ ಪರಾಕ್ರಮತನವೇ. ಮಾಯೆಯನ್ನ ಏನಪ್ಪಾ ಅಂದ್ರೆ ಮೀರಿದ ತನವೇ ಅವನಲ್ಲಿ ಏನದ ಅಂತ ಕೇಳಿದ್ರೆ ಪರಾಕ್ರಮ. ಅದಕ್ಕೆ ವೀರ್ಯ ಅಂತ ಕರೀತಾರೆ. ಕಳೆಗುಂದದೆ ಧೈರ್ಯದಿಂದ ಇರುವುದೇ ತೇಜಸ್ಸು. ಯಾವಾಗಲೂ ಕಳೆಗುಂದದ ಧೈರ್ಯದಿಂದ ಇರ್ತಾನಲ್ಲ ಅದಕ್ಕೆ ತೇಜಸ್ಸು ಅಂತಾರೆ. ಏನ್ರಿ 80-70 ವರ್ಷ ಅಂತ ಹೇಳ್ತಾರ, ಏನ್ ಮುಖ ಹೊಳಿತಿದ್ರಿ ಅಂತಿರ್ತೇವೆ ನೋಡ್ರಿ. ಅದ ಅವನಲ್ಲಿ ಏನಪ್ಪಾ ಅಂದ್ರೆ ತೇಜಸ್ಸು. ಈ ಜ್ಞಾನಾದಿ ತೇಜಸ್ಸುಗಳಾದರೂ ಗುಣಗಳೆನಿಸು. ಇವಕ್ಕೂ ಏನಂತ ಕರೀತಾರ? ಗುಣ ಅಂತ ಕರೀತಾರ. ಜ್ಞಾನ, ಐಶ್ವರ್ಯ, ಶಕ್ತಿ, ಆಮೇಲೆ ಏನಪ್ಪಾ ಅಂದ್ರ ಬಲ, ಧೈರ್ಯ, ಆಮೇಲೆ ತೇಜಸ್ಸು. ಇವು 6 ಗುಣಗಳು. ಇನ್ನು 6 ಅಂಗ ಅಂದ್ರಲ್ಲ ಯಾವುವು ಅಂತ ಕೇಳಿದ್ರೆ ಹೇಳ್ತಾ ಇದಾರೆ, ಏನೊಂದು ಬಯಸದೆ ಯಾವಾಗಲೂ ಸಂತೋಷದಿಂದಿರುವುದೇ ತುಷ್ಟಿ. ಇದು 1ನೇ ಗುಣ, ಇದು ಅಂಗ. ತುಷ್ಟಿ, ಸದಾ ಸಂತೃಪ್ತಿಯಾಗಿರುವುದು. ಏನೊಂದು ಬಯಸದೆ. ಏನೊಂದು ಬಯಸದೆ ಅಂದ್ರೆ ಈ ದೇಹದ ಸಂರಕ್ಷಣೆಗೆ ಅನುಕೂಲವಾದಂಥ ಲೌಕಿಕ ಏನು ಪದಾರ್ಥಗಳದವ ಅಥವಾ ಇಹ ಪರಲೋಕದ ಪದಾರ್ಥಗಳದವ, ಇವು ಯಾವುಗಳನ್ನು ಬಯಸಲಾರದೆ, ಇವುಗಳ ಅಪೇಕ್ಷೆ ಮಾಡಲಾರದೆ ಯಾವಾಗಲೂ ಸಂತೋಷದಿಂದ ಇರುವುದು. ಯಾವಾಗಲೂ ಹೆಂಗಿರ್ತಾರಂತ ಕೇಳಿದ್ರೆ ಜ್ಞಾನಿ ಪುರುಷ ಯಾವಾಗಲೂ ಏನಾರು ಬಯಸ್ತಾನನು? ಇಲ್ಲ. ಹಂಗ ನವವಿಧ ಭಕ್ತಿಗಳಿಂದ ಕೂಡಿಕೊಂಡು ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನಿಟ್ಟಿದ್ದಾದ್ರೆ ಆ ಪರಮಾತ್ಮನ ಕೃಪೆಯಿಂದ ಈ ಶಕ್ತಿಯು ಕೂಡ ನಮಗೂ ಬರ್ತಾ ಇದೆ. ಸಂತೋಷದಿಂದಿರುವುದೇ ತುಷ್ಟಿಯು. ಭೂತ, ವರ್ತಮಾನ, ಭವಿಷ್ಯ ಇವುಗಳ ಜ್ಞಾನವು ಏಕ ಕಾಲದಲ್ಲಿ ಆಗುವುದೇ ಸರ್ವಜ್ಞತೆಯು. ಪರಮಾತ್ಮನಿಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಎಲ್ಲ ಒಮ್ಮೆ ಐತೆ ಅವನಿಗೆ ಜ್ಞಾನ. ಏನಿಲ್ಲೋ? ಒಮ್ಮೆ ಅದ. ಒಮ್ಮೆ ಅದ ಅಂತ ತಿಳ್ಕೊಂಡು ಅವನಿಗೆ ಏನಂತಾರ? ಸರ್ವಜ್ಞ ಅಂತಾರ. ಹಂಗ ನವವಿಧ ಭಕ್ತಿಗಳಿಂದ ಕೂಡಿಕೊಂಡು ನೀನು ಅವನಲ್ಲಿ ಪ್ರೀತಿ ಇಟ್ಟಿದ್ದಾದ್ರೆ ಈ ಸರ್ವಜ್ಞ ನಿನಗೂ ಕೂಡ ಪ್ರಾಪ್ತಿ ಆಗ್ತಾ ಇದೆ. ಅವನಿಗೆ ಏಕಕಾಲದಲ್ಲಿ ಹೆಂಗಿರ್ತದ್ರಿ ಅನ್ನೋದಕ್ಕೆ ಸಾಕ್ಷಿ ಏನಂತ ಕೇಳಿದ್ರೆ, ಈ ಜಗತ್ತು ಏನು ಉತ್ಪತ್ತಿ ಆಗ್ಯದ, ಸೃಷ್ಟಿ ಆಗ್ಯದ, ಅಂದಿನಿಂದ ಹಿಡಿದು ಪ್ರಳಯ ಪರ್ಯಂತರವಾಗಿ ಒಮ್ಮೆ ಸಂಕಲ್ಪ ಮಾಡ್ಯಾನಂತ ಪರಮಾತ್ಮ. ಏನ್ ಮಾಡ್ಯಾನ್ರಿ? ಒಮ್ಮೆ ಸಂಕಲ್ಪ ಮಾಡ್ಯಾನ. ಏನು ಸಂಕಲ್ಪ ಮಾಡ್ಯಾನಂದ್ರೆ ಯಾವ್ಯಾವ ಕಾಲದಲ್ಲಿ ಯಾವುದು ಹೆಂಗ್ ವ್ಯವಹಾರ ನಡಿಬೇಕು, ಏನ್ ಆಗ್ಬೇಕು ಅನ್ನೋದನ್ನ ಒಮ್ಮೆ ಸಂಕಲ್ಪ ಮಾಡ್ಬೇಕಾದ್ರೆ 3 ಕಾಲದ್ದೋ ಏನು 1 ಕಾಲದ್ದೋ? ಮತ್ ಒಮ್ಮೆ ಸಂಕಲ್ಪ ಮಾಡ್ಬೇಕಾದ್ರೆ ಒಮ್ಮೆ ಏಕಕಾಲದಲ್ಲಿ ಅವನಿಗೆ ಜ್ಞಾನ ಅದನೋ ಏನು ಕ್ರಮ ಕಾಲದಲ್ಲಿಯೋ? ಏಕಕಾಲದಲ್ಲಿ ಅವನಿಗೆ ಜ್ಞಾನ ಅದ. ಈ ಏಕಕಾಲದಲ್ಲಿ ಜ್ಞಾನ ಆಗೋದೇನದ ಅದಕ್ಕೆ ಏನಂತ ಕರೀತಾರ? ಸರ್ವಜ್ಞ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಈಗ ಭೂತಕಾಲ ಈ ಸಮಯದಲ್ಲಿ ಈಗಿಂದಷ್ಟ ಜ್ಞಾನ, ಇದು ಹೋದ್ಮೇಲೆ ಭವಿಷ್ಯತ್ ಕಾಲ ಬಂದ್ಮೇಲೆ ಆವಾಗ ಅದರ ಜ್ಞಾನ, ಹಿಂದೆ ಇದ್ದಾಗ ಅದರ ಭೂತಕಾಲ ಹಿಂಗಿಲ್ಲ. ಏಕಕಾಲದಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲ ಕಾಲಗಳ ಜ್ಞಾನ ಯಾರಿಗಿರ್ತದಪ್ಪ ಅಂತ ಕೇಳಿದ್ರೆ ಪರಮಾತ್ಮನಿಗೆ. ಅದಕ್ಕೆ ಸರ್ವಜ್ಞ ಅಂತಾರ. ಈ ಅಂಗವು ಕೂಡ ನಿನಗ ಪ್ರಾಪ್ತಿ. ನೀನು ಸರ್ವಜ್ಞನಾಗ್ಲಿಕ್ಕೆ ಸಾಧ್ಯದ. ಯಾವಾಗಲೂ ತನ್ನ ಸ್ವರೂಪವನ್ನು ತಾನು ಮರೆಯದಿರುವುದೇ ನಿತ್ಯ ಸುಬೋಧವು. ಸುಬೋಧ ಅಂದ್ರೆ ಬೋಧ ಅಂದ್ರೆ ಜ್ಞಾನ, ಸುಬೋಧ ಅಂದ್ರೆ ಒಳ್ಳೆ ಜ್ಞಾನ. ಒಳ್ಳೆ ಜ್ಞಾನ ಅಂದ್ರೆ ಏನಂದ್ರೆ ತನ್ನ ಸ್ವರೂಪವನ್ನು ಮರೆಯಲಾರದೆ ಇರುವುದೇ ಇದು ನಿಜವಾದ ಬೋಧ. ಇದಕ್ಕೆ ನಿಜಬೋಧ ಅಂತಾರ, ಸುಬೋಧ ಅಂತಾರ, ಸದ್ಬೋಧ ಅಂತಾರ, ಒಳ್ಳೆ ಜ್ಞಾನ ಅಂತಾರ. ಸದ್ಬೋಧ ಅಂದ್ರೆ ಸತ್ಯ ವಸ್ತುವಿನ ಜ್ಞಾನ. ಸತ್ಯ ವಸ್ತು ಯಾವ್ದದ? ಪರಬ್ರಹ್ಮ ಸ್ವರೂಪ. ಅದವೇ ನಾನಂತ ಸದಾವ ಕಾಲದಲ್ಲಿ ತಿಳ್ಕೊಂಡಿರುವುದಕ್ಕೆ ಏನಂತ ಕರೀತಾರೆ? ಮರೆಯಲಾರದೆ ಇರುವುದು. ಸದಾನೋ ಯಾವಾಗರೊಮ್ಮೆ ಸದಾ ಅಂದ್ರೆ ಇದಕ್ಕೆ ಏನನ್ನಬೇಕು ಅಂದ್ರೆ ಸುಬೋಧ ಅಂತಾರ. ಅನ್ಯರಿಗೆ ಪರಾಧೀನವಾಗದಿರುವುದೇ ಸ್ವತಂತ್ರವು. ಅವ ಹೆಂಗಿರ್ತಾನಂದ್ರೆ ಸ್ವತಂತ್ರ ಅದನ್ನ. ಪರಮಾತ್ಮನ 8 ಗುಣಗಳು ಯಾವುವು ಅಥವಾ 8 ಧರ್ಮಗಳು ಯಾವುವು ಅಂದ್ರೆ ಹೇಳ್ಕೊಂಡಾರಲ್ಲ. ಸರ್ವಶಕ್ತಿಮಾನ, ಸರ್ವಜ್ಞ, ಆಮೇಲೆ ಏನಪ್ಪಾ ಅಂದ್ರ ವ್ಯಾಪಕ,
ಏಕ, ಆಮೇಲೆ ಸಮರ್ಥ, ಪರ ಸ್ವಾಧೀನಪನ, ಆಮೇಲೆ ಪರೋಕ್ಷಪನ, ಆಮೇಲೆ ಮಾಯಾ ಉಪಾಧಿವಾನಪನ ಅಂತೇನು ಹೇಳ್ಯಾರಲ್ಲ, ಹಾಗೆ ಎಲ್ಲರನ್ನು ತನ್ನ ಅಧೀನವಾಗಿರಿಸಿಕೊಳ್ಳುವುದೇ ಅದ ಏನದಂದ್ರೆ ಸ್ವತಂತ್ರತೆ. ಎಲ್ಲರನ್ನು ತನ್ನ ಅಧೀನರನ್ನಾಗಿ ಮಾಡಿಕೊಳ್ಳುವುದೇ ನಿತ್ಯ ಶಕ್ತಿ. ಏನ್ ಪರಾಧೀನವಾಗಲಾರ್ದ ಇರುವುದಕ್ಕೆ ಸ್ವತಂತ್ರ ಅಂತಾರ. ಪರಮಾತ್ಮ ಯಾವಾಗಾರ ಪರಾಧೀನ ಆಗ್ಯಾನ ಯಾರು? ಒಂದು ವೇಳೆ ಅವನು ಪರಾಧೀನ ಆಗಿದ್ದ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಜೀವ ಆಗ್ಬೇಕಾಗಿತ್ತು. ಜೀವ ಪರಾಧೀನವೋ ಏನು ಸ್ವಾಧೀನವೋ? ಪರಾಧೀನ. ಯಾರ ಅಧೀನ ಆಗ್ಯಾನ? ಅವಿದ್ಯೆಯ ಅಧೀನ ಆಗ್ಯಾನ. ಜೀವ ಏನದನ್ರಿ? ಮಲಿನ ಸತ್ವಗುಣಯುಕ್ತವಾದ ಅವಿದ್ಯೆಯ ಅಧೀನನಾಗಿರುವುದರಿಂದ ಈ ಅವಿದ್ಯಾ ತತ್ಕಾರ್ಯದಲ್ಲಿ ಮೋಹಿತಗೊಂಡು ನಾನು ದುಃಖಿ ಅಂತ ಭಾವ ಬಂದದ. ಪರಾಧೀನ ಆದಿದ್ದಕ್ಕೋ ಸ್ವತಂತ್ರ ಇರೋದಕ್ಕೋ? ಆದ್ರೆ ಪರಮಾತ್ಮ ನಿತ್ಯ ಮುಕ್ತನಾಗ್ಯದನ, ಸ್ವಾಧೀನವಿರುವುದರಿಂದ ಪರತಂತ್ರ ಇರುವುದರಿಂದ. ಒಂದು ವೇಳೆ ಅವನು ಪರಾಧೀನ ಆಗಿದ್ದ ಅಂದ್ರೆ ಮಾಯಾ ಅಧೀನ ಆಗಿದ್ದ ಅಂದ್ರೆ ಮತ್ತೆ ಅವನಪ್ಪ ಅವನಿಗೊಬ್ಬ ಅಧಿಷ್ಠಾನ ಹೇಳ್ಬೇಕಾಗಿತ್ತು. ಜೀವನಿಗೆ ಅಧಿಷ್ಠಾನ ಹೆಂಗೆ ಕೂಟಸ್ಥ ಹೇಳ್ತೇವೆ, ಅವನಿಗೂ ಕೂಡ ಒಬ್ಬ ಕೂಟಸ್ಥನ ಅಂದ್ರೆ ಅಧಿಷ್ಠಾನ ಹೇಳ್ಬೇಕಾಗಿತ್ತು. ಮತ್ತು ಅವನಿಗೆ ಅಧಿಷ್ಠಾನ ಹೇಳಿದ್ರೆ ಅವ ಹೆಂಗದನಂತ ಕೇಳಿದ್ರೆ ಮತ್ತಿದು ಅನಾವಸ್ಥಾ ದೋಷ ಬರೋ ಪ್ರಸಂಗ ಬರುತ್ತಿತ್ತು. ಅವ ಸ್ವಾಧೀನ ಅದಾನ. ಯಾರು? ಪರಮಾತ್ಮ. ಅಂದ್ರೆ ಮಾಯಾ ಅಧೀನದಲ್ಲಿ ಇಲ್ಲ. ಉಲ್ಟಾ ಏನದ? ಮಾಯಾನ ಅವನ ಅಧೀನದಲ್ಲಿದ. ಅವನ ಇಚ್ಛೆಯಂತೆ ಮಾಯಲ್ಲಿ ವ್ಯವಹಾರ ನಡೀತಾ ಇದೆ. ಇನ್ನು ದೇವಿ ಪುರಾಣ ಕೇಳುವ ಏನಕತಿ? ಮಾಯಾ ಶಕ್ತಿಯಿಂದಲೇ ಇವನ ವ್ಯವಹಾರ ನಡೆದಂತಾರಲ್ಲ. ಸುಮ್ಮನೆ ಏನಪ್ಪಾ ಅಂತ ಕೇಳಿದಾರ, ವ್ಯವಹಾರ ದಶದಲ್ಲಿ ಭಕ್ತಿ ಪ್ರೀತಿಗಳನ್ನು ಹುಟ್ಟಿಸಿ ಜನರನ್ನು ಹೆಂಗಾರ ಮಾಡಿ ಏನ್ ಮಾಡೋದಪ್ಪ ಅಂತ ಕೇಳಿದ್ರೆ ಅದರದ ಆಮಿಷ ತೋರಿಸೋದು, ಅದರದ ಹೇಳಿಕೆ ಹೇಳೋದು ಇರುವುದಿಲ್ಲ. ಅದನ್ನ ಹೇಳಿ ಒಳಗೆ ಕರ್ಕೊಳ್ಳೋ ವ್ಯವಸ್ಥೆ ಇರ್ತಾ ಇದೆ. ಆಮೇಲೆ ಏನದಪ್ಪ ಅಂದ್ರೆ ಪರಾಧೀನವಾಗದಿರುವುದೇ ಸ್ವತಂತ್ರವು. ಎಲ್ಲರನ್ನು ತನ್ನಾಧೀನರನ್ನಾಗಿ ಮಾಡಿಕೊಳ್ಳುವುದೇ ನಿತ್ಯ ಶಕ್ತಿಯು. ಎಲ್ಲರೂ ಇಡೀ ಜಗತ್ ಭುವನ ಬ್ರಹ್ಮಾಂಡಗಳೆಲ್ಲವೂ ಪರಮಾತ್ಮನ ಅಧೀನವೋ ಏನು? ನಮ್ಮ ಸ್ವತಂತ್ರ ದೇವೋ? ತೇನವಿನ ಋಣಮಪಿ ನ ಚಲತಿ ಅಂದಾಗೆ ಅವನ ಅಧೀನ. ಅದೇ ಅಂತೇಳಿ ಅವ ಇಚ್ಛಾ ಮಾಡಿದ್ರ, ಅವ ಪ್ರೇರಣಾ ಮಾಡಿದ್ರ ಹುಲ್ಲು ಕಡ್ಡಿಯೂ ಅಳಗಾಡ್ತದ, ಇಲ್ಲದದ್ರಿ ಇಲ್ಲ. ಇದಕ್ಕೆ ಪ್ರಸಿದ್ಧವಾದ ಕತೆ ಕೇಳಿನಿ. ಜಗಳ ಹತ್ತಿ ಯಾರ್ಯಾರಿಗೆ ಹತ್ತಿರಿ ಜಗಳ? ತೇನವಿನ ತೃಣಮಪಿ ನ ಚಲತಿ. ಅವನ ಏನಪ್ಪಾ ಅಂದ್ರ ಆಜ್ಞೆ ಇರ್ಲಾರ್ದ ಒಂದು ಹುಲ್ಲು ಕಡ್ಡಿಯು ಅಳಗಾಡೋದಿಲ್ಲ. ಇದಕ್ಕೆ ಪ್ರಸಿದ್ಧವಾದ ಒಂದು ದೃಷ್ಟಾಂತ. ಏನ್ರಿ? ಜಗಳ ಹತ್ತಿ ಯಾರಿಗೆ ಅಂದ್ರೆ 3 ಮಂದಿಗೆ. ಯಾರ್ಯಾರವರು? ಮತ್ತ ಅವ್ರಿಗೆ ಹತ್ತಿರ, ಮತ್ತ ಅವ್ರ ಜಗಳ ಬಿಡ್ಸವ್ರ ಯಾರು? ಯಾರ್ಯಾರಿಗ್ರಿ? ಜಲಕ್ಕೂ ಅಗ್ನಿಗೂ ವಾಯುವಿಗೂ ಏನಾಯ್ತು? ಜಗಳ ಹತ್ತು. ಏನಂತ ಜಗಳ ಅಂದ್ರೆ ನಾ ಬಲ. ಏನ್ರಿ? ಯಾರ ಬಲ? ನಾ ಬಲ. ಜಲ ಅಂತಿತ್ತು ನನ್ನಷ್ಟು ಸಾಮರ್ಥ್ಯ ನಿಮಗೇನದ ಅಂತ ಇದು ಅಂತಿತ್ತು. ಅಗ್ನಿ ಅಂತೂ ನನ್ನಷ್ಟು ಸಾಮರ್ಥ್ಯ ನಿನಗೇನೈತೆ ಅಂತ ಅದು ಅಂತಿತ್ತು. ವಾಯು ಅಂತಿತ್ತು ನನ್ನಷ್ಟು ಸಾಮರ್ಥ್ಯ ನಿನಗೇನದ ಅಂತೇಳಿ. ಜಲ ಅನ್ನೋದು ಒಮ್ಮೆ ಹೊಗಬಾರ್ದ ಹೊಕ್ಕೆ ಅಂದ್ರೆ ಇಡೀ ಜಗತ್ತ ತೇಲಿಸ್ಕೊಂಡು ಹೋಗ್ತೀನಿ ಅಂತ ಇದು ಅಂತು. ನೀನು ಓಡಿಸ್ಕೊಂಡು ಒಮ್ಮೆ ಹತ್ತಬಾರ್ದು ಬೆಂಕಿ ಹೆಚ್ಚಿನಿ ಅಂದ್ರೆ ಎಲ್ಲ ಸುಟ್ಟೋಗದೆ ಅಂತ ಅದು. ನೀವೇನು ಮಾಡೋರು ಹಾರಿಸಬಾರ್ದ ಹಾರಿಸಿನಿ ಅಂದ್ರೆ ಎಲ್ಲ ಹಾರಿ ಹೋಗತ್ತೆ ಅಂತ ಅದು. 3 ಮಂದಿಗೆ ಜಗಳ ಹತ್ತಿ. ಜಗಳ ಬಿಡಿಸವ್ರ ಯಾರು? ಸಣ್ಣವ್ರ ಜಗಳ ಆದ್ರೆ ಯಾರು ಬಿಡಿಸ್ತಾರ್ರಿ? ದೊಡ್ಡವ್ರು ಬಿಡಿಸ್ತಾರ. ಮತ್ತಿನ್ ದೊಡ್ಡವ್ರಿಗೆ ಜಗಳ ಹತ್ತಿರ ಯಾರು ಬಿಡಿಸವ್ರು? ಅವ್ರಕ್ಕಿಂತ ದೊಡ್ಡವ್ರು ಬೇಕು. ಹಂಗೆ ಇವ್ರು 3 ಮಂದಿಗೆ ಜಗಳ ಇವ್ರು ಜಗಳ ಬಿಡಿಸವ್ರ ಯಾರು? ಇನ್ನುಳಿದವ್ರಿಗಂತೂ ಸಾಧ್ಯ ಇಲ್ಲ. ಇವ್ರು ಜಗಳ ಬಿಡಿಸವ್ರ ಯಾರಂದ್ರೆ ಅವ್ರ ಅಪ್ಪನ. ಅವ್ರ ಅಪ್ಪ ಯಾರ್ರಿ? ಪರಮಾತ್ಮ. ಆ ಪರಮಾತ್ಮನ ಕಡೆ ಹೋದ ಕೂಡಲೇ ಪರಮಾತ್ಮ ಅಂದ, ನಾನು ನೋಡಿದ್ರೆ ಇವ್ರ ಜಗಳ ಬಗೆಹರಿಸ್ಬೇಕಂದ್ರ 3 ನನ್ನ ಮಕ್ಕಳ. ಯಾವಕ್ ಬಲ ಅಂತ ಹೇಳುದು? ಇದಕ್ಕೆ ಬಲ ಅಂದೆ ಅವು 2 ಸಿಟ್ಟಕ್ಕಾವು, ಅದಕ್ಕಂದೆ ಇವು 2 ಸಿಟ್ಟಕ್ಕಾವು, ಇದಕ್ಕಂದೆ ಅವು 2 ಸಿಟ್ಟಕ್ಕಾವು. ಏನ್ರಿ? ಏನು ಮಾಡೋದಿನ್ನ? ಅವನಿಗೂ ದಿಗಿಲು ಬಿತ್ತು. ಆ ವಿಚಾರ ಮಾಡಿದ, ಯಾರಿಗೂ ಸಿಟ್ಟುನೂ ಆಗಿರಬಾರ್ದು, ಅದು ಯಾರ ಬಲ ಅನ್ನೋದು ತಮ್ಮಿಂದ ತಾವ ತಿಳ್ಕೊಬೇಕು ಅಂತ ತಿಳ್ಕೊಂಡು
ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ, ನೀವು ಹೊಳ್ಳಿ ನಿಮ್ಮ ಲೋಕಕ್ಕೆ ಹೋರಿ, ನಿಮ್ಮ ಸ್ಥಾನಕ್ಕೆ ಹೋರಿ. ಮುಂಜಾನೆ ಎದ್ದ ಮೇಲೆ ಏನಪ್ಪಾ ಅಂತ ಕೇಳಿ ನೀವು ದಾರಿ ಒಳಗೆ ಹೋಗುವಾಗ ಯಾರು ಭೇಟಿ ಹಾಕಾರ ಅವ್ರನ್ನ ಕೇಳ್ರಿ, ಹೇಳ್ತಾರೋ ಅಂದವ. ನೀವು ಬರೋ ಮುಂಜಾನೆ ಎದ್ದು ಕೂಡ ಮುಂದ್ ಕೂಡ ದಾರಿ ಹಿಡಿದು ಹೋರಿ, ಅವಾಗ ನಿಮ್ಗೆ ಯಾರು ಬೆಟ್ಟಕ್ಕಾರ ಅವ್ರನ್ನ ಕೇಳ್ರಿ, ಅವ್ರು ಹೇಳ್ತಾರ, ನನಗೂ ಆಗುದಿಲ್ಲ ಅಂದವ. ಆಯ್ತಂತ ಹೊಳ್ಳಿ ಬಂದ್ರು. ಮುಂಜಾನೆ ಎದ್ದು 3 ಮಂದಿ ಹೊಂಟಿದ್ರು, ಅವನ ಬಂದ. ಯಾರ್ರಿ? ನನಗಾಗುದಿಲ್ಲ, ಯಾರು ಬೆಟ್ಟಕ್ಕಾರ ಅವ್ರು ಕೇಳಿದ್ನಲ್ಲ ಅವನೇ ಬಂದ. ಹೆಂಗ ಬಂದಪ್ಪ ಅಂದ್ರೆ ಹಣ್ಣು ಹಾಗಲ್ಲ ಶರೀರ ಮಾಡ್ಕೊಂಡು ಕೈಯ ಕೋಲ್ ಹಿಡ್ಕೊಂಡು ಏನ್ ಮಾಡಿದ ಅಂದ್ರೆ ತಪ್ಪೇಜ್ ಇಟ್ಕೊಂತ ಬರ್ತಿದ್ದ, ಕೂಸು ಬಂದಂಗ. ಅಂದ್ರೆ ಜೋಲಿ ಹೊಡ್ಕೊಂತ ಬರ್ತಿದ್ದ. 3 ಮಂದಿ ಬಂದ್ರು, ನಮಸ್ಕಾರ ಮುತ್ಯ ಅಂದ್ರು. ಯಾರಿಗೆ? ಅಪ್ಪನಾದನ. ನಮಸ್ಕಾರ ಅಂದ್ರು. ಯಾಕಪ್ಪ, ಏನು ಕೆಲಸ ಅಂತ ಕೇಳಿದ್ರು. ಈಗ ನಾವು 3 ಮಂದಿ ಒಳಗೆ ಯಾರು ಶ್ರೇಷ್ಠ, ಯಾರು ಬಲಾರಿ ಅಂತ ಕೇಳಿದವ. ಯಪ್ಪ, ನಾ ಏನು ಹೇಳಿ, ನಾವೊಂದು ಷರತ್ತು ಕಟ್ತೀನಿ, ಆ ಷರತ್ನಾಗ ಯಾರು ಗೆದ್ದಿತ್ತೀರಿ ಅವ್ರು ದೊಡ್ಡವರು ಅಂತ. ಏನು ಅದು ಅಂತ ಕೇಳಿದಾಗ, ಒಂದು ಹುಲ್ಲು ಕಡ್ಡಿ, ಏನೇ ತೃಣಮಪಿ, ತೃಣವೂ ಕೂಡ ಅಂದ್ರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಚಲಿಸೋದನ್ನಲ್ಲ, ಒಂದು ಹುಲ್ಲು ಕಡ್ಡಿ ಇಟ್ಟ ಮುಂದೆ ಜಲಕ್ಕೆ ಹೇಳಿದ, ನೀ ಇದನ್ನು ತಿರ್ಸ್ಕೊಂಡು ಹೋದೆ ಅಂದ್ರೆ ನೀನ ದೊಡ್ಡವ ನೋಡಪ್ಪ ಅಂತ ಹೇಳಿದ್ರು. ಜಲದೇವತೆ ಹೇಳಿದ ಕೂಡಲೇ ಜಲ ಏನ್ ಮಾಡ್ತಂದ್ರೆ, ಅಲ್ಲ ಎಂತೆಂಥ ಗುಡ್ಡನ ಉಳಿಸ್ಕೊಂಡು ಹೋಕ್ಕೀನಿ, ಇದೇನ್ ದೊಡ್ಡಗನ ಅಂದವನ ಅದನ್ನು ಏನ್ ಮಾಡ್ದ, ಪ್ರವಾಹ ರೂಪದಿಂದ ಎಳ್ಕೊಂಡು ಹೋಗಾಕೋದ. ನೀರು ಹರಿದು ಹೋತ ಕರೆ, ಹುಲ್ಲು ಕಡ್ಡಿ ಮಿಸ್ಕಲಿಲ್ಲ. ಮಾರಿ ಮುಖ ಏನಾಯ್ತು, ಸಣ್ಣದಾಯ್ತು, ಮುಖಭಂಗ ಆಯ್ತು, ಸರದ ಹಿಂದಕ್ಕೆ. ಅಗ್ನಿಗೆ ಹೇಳಿದ, ನಿನ್ನ ಶಕ್ತಿಯಿಂದ ಸುಟ್ಟು ಹಾಕಪ್ಪ, ನೀನೇ ಬಲ ಹಾಕಿ ಅಂತ ಹೇಳಿದ್ರು. ಅಗ್ನಿಯು ಹತ್ತಬಾರ್ದ ಹತ್ತೇನಂದ್ರೆ ಜಗತ್ತಿಗೆ ಜಗತ್ತಲ್ಲ, ಇಡೀ ಬ್ರಹ್ಮಾಂಡನ ಸುಡ್ತಾನೆ, ಇದೇನ್ ದೊಡ್ದು ಅಂತ. ಅದು ಏನ್ ಮಾಡಿ ಹತ್ತಿರ ಹುಲ್ಲು ಕಡ್ಡಿ ಸುಡುದು ಬೇಡ, ಮಕಬಾಡ್ಲಿಲ್ಲ ಅಂದ್ರೆ ಕಪ್ಪು ಹೊಡಿಲಿಲ್ಲ. ಅದು ಈ ರೈತರು ಈ ಗಳಗಡೆ ಸಾಮಾನವನ್ನ ಸುಟ್ಟು ಇಡ್ತಾರ, ಸುಟ್ಟು ಇಡ್ತಾರಿಲ್ರಿ. ಗಳಗಡೆ ಸಾಮಾನು ಏನ್ ಮಾಡ್ತಾರ, ಬೆಂಕಿ ಹೆಚ್ಚಿ ಸುಟ್ಟು ಇಡ್ತಾರ. ಅಂದ್ರೆ ಅದ್ರ ಅರ್ಥ ಏನು ಅಂತ ಕೇಳಿ, ಹುಳ ಹತ್ತಬಾರ್ದು ಅಂತ ಹೊಗೆ ಬಿಡಿಸಿ, ಹೊಗೆ ಬೆಳೆದಿರ್ಬೇಕು, ಆದ್ರೆ ಸುಟ್ಟಿರ್ಬಾರ್ದು, ಹಂಗ ವ್ಯವಸ್ಥೆ ಮಾಡ್ತಾರ. ಹಂಗ ಹುಲ್ಲು ಕಡ್ಡಿಗೆ ಒಂದಿಟ್ಟು ಹೊಗೆಯೂ ಕೂಡ ಏನಾಗ್ಲಿಲ್ಲ ಅಂದ್ರ ಹತ್ಲಿಲ್ಲ, ಅಂದ್ರೆ ಕಪ್ಪು ಕೂಡ ಆಗ್ಲಿಲ್ಲ. ಅದಕ್ಕೂ ಮುಖಭಂಗವಾಯ್ತು. ನಾನ ಏನು ಬಲ ಅಂತದು ಯಾವ್ದ್ರಿ? ವಾಯು ನಾನ ಬಲ ಅಂತ. ಎಂತೆಂಥ ಮರಾದಿಗಳನ್ನ ಉಳಿಸ್ಕೊಂಡು ಎಲ್ಲ ಒತ್ತಡೆ ಮುದ್ದಿ ಮಾಡಿ ಇಡ್ತಾ ಇದ್ದಾನೆ. ಇದೇನ್ ದೊಡ್ಡ ಮತ ಅಂತ ತಿಳಿದು ತನ್ನ ಮಯಾನ ಶಕ್ತಿ ಪ್ರವೇಶ ಮಾಡ್ತೇವೆ. ಹುಲ್ಲು ಕಡ್ಡಿಯು ಮಿಸಕಲಿಲ್ಲ, ಬರೇ ಹಾರಿ ಹೋಗೋದು ದೂರಗಳಲ್ಲಿ ಮಿಸಕಲಿಲ್ಲ. ಅದಕ್ಕೂ ಮಾನಭಂಗವಾಯ್ತು. ಅವಾಗ ನೋಡಪ್ಪ, ಯಾರ ಬಲ ನೀವೇ ತಿಳ್ಕೊರಿ ಅಂತ. ಅವಾಗ ತಮ್ಮದ ಅಹಂಕಾರವನ್ನ ತಾವೇ ಏನ್ ಮಾಡಿದ್ರು ಅಂತ ಕೇಳಿ ಮರೆತು ಗರ್ವರಹಿತರಾದ್ರು ಅಂತ ಬರ್ತದ. ಹೇಳುವ ಅಭಿಪ್ರಾಯ ಇಷ್ಟೇ, ಪರಮಾತ್ಮ ಸ್ವಾಧೀನಪ್ಪನೋ ಏನ ಪರಾಧೀನಪ್ಪನೋ, ಎಲ್ಲವನ್ನೂ ತನ್ನ ಸ್ವಾಧೀನ ಇಟ್ಕೊಂಡಾನ. ಅವ ಏನಾರ ಪ್ರೇರಣೆ ಮಾಡಿದ್ರನ ಕಾರ್ಯ ಆಕತಿ, ಪ್ರೇರಣೆ ಮಾಡ್ಲಾರ್ದ ಹೋದ್ರಿ ಏನು ಕಾರ್ಯ ಆಗಕ್ಕ ಸಾಧ್ಯವೇ ಇಲ್ಲ. ನಾವೆಲ್ಲ ಅಂತೇವಿ, ಏನ್ ಜಗದಾಡ್ತಿರ್ತೇವಲ್ ನೀ, ಚಿಂತೆ ಬಿಡು ನೀ, ಅದನ್ನ ಮಾಡೇ ಕೊಡ್ತಾನೆ, ಎಷ್ಟದ ಬೇಕಾರ ಮಾಡ್ಲಿರ್ ನಾನು ಕಂಡು ಕೇಳ, ಕೈ ಹಿಡಿದು ಕೇಳಂತ ಇರ್ತಾನ. ಏನ್ರಿ, ಏನೂ ಆಗೋದಿಲ್ಲ. ಕರೆ ಪರಮಾತ್ಮ ನಗ್ತಿರ್ತಾನಂತಾಗ. ಒಂದು 3 ಪ್ರಸಂಗದಾಗ ನಕ್ಕನಂತಾವ. ಯಾವಾಗಪ್ಪ ಅಂದ್ರೆ ಡಾಕ್ಟರ್ ಪ್ರಾಣ ಉಳಿಸ್ಕೊಂತಾನೆ ಅಂತ ಹೇಳಿದಾಗ, ಆಮೇಲ್ರಿ ಅಂತಮ್ರ ಪಾಲು ಹಂಚ್ಕೊಳ್ಳುವಾಗ, ಇನ್ನೊಂದು ಸಮಯ ರೀ ನೆನಪಿಲ್ಲ ಅದಕ್ಕಾಗಿ. ಅಂತೂ ಡಾಕ್ಟರ್ ಹೇಳುವಾಗ ಯಾಕೆ ನಗತಾನ ಪರಮಾತ್ಮ ಅಂತ ಕೇಳಿದ್ರೆ, ಡಾಕ್ಟರ್ ಸಾಹೇಬ್ರ ಯಾಕೆ ನಗತಾನ ಅಂತ ಕೇಳಿದ್ರೆ, ಈಗ ಅಕಸ್ಮಾತ್ ತಿರುಗಿ ಹಾಡಿ ಏನಪ್ಪಾ ಅಂದ್ರೆ ಕೊನೆಗೆ ಇಲ್ಲಿ ಬಂದಾಗ ನೋಡು, 1-2 ಲಕ್ಷ ರೂಪಾಯಿ ಆಕತ್ ನೋಡು ಅಂತ. 2 ಬಿಟ್ಟು 3 ಲಕ್ಷ ತೋರಿ, ಆದ್ರೆ ಆರಾಮ ಆಗ್ಬೇಕು. 3 ದಿನದಾಗ ಆರಾಮಾಗ್ಲಿ ನಾನು ಕಂಡು ಕೇಳಂತಿರ್ತಾರ. ಎಷ್ಟು ದಿನದಾಗ್ರಿ? 3 ದಿನದಾಗ ಆರಾಮಾಗ್ಲಿಲ್ಲ ಅಂದ್ರೆ ನಾನು ಕಂಡು ಕೇಳು, ಬಿಡೋದ್ರ ಚಿಂತೆ ಅಂದ. 3 ದಿನದಾಗ ಆರಾಮಾಗ್ಲಿಲ್ಲ ಅಂದಾಗ ಪರಮಾತ್ಮ ನಗತಾನಂತ. ಏನೂ ಇಲ್ದಾನ ಇಟ್ಟು ಹೆಮ್ಮೆ ಪಡ್ತಾನ, ಇದ್ರೆ ಏನಿದ್ದತ್ತಪ್ಪ ಅಂತ ನಗತಾನಂತ. ಏನ್ರಿ, ಎಲ್ಲ ಯಾರ ಕೈಯಾಗದ ರೀ? ಅವನ ಕೈಯಾಗದ. ಅವನ ಕೈಯಾನ ನಾವು ಅವನು ಬಿಟ್ಟು ಏನ್ ತಿಳ್ಕೊಂಡೇವಿ, ನಮ್ಮ ಕೈಯಾಗದ ಅನ್ನೋ ವ್ಯವಹಾರ ಮಾಡ್ತೇವೆ. ಅವಾಗೂ ನಗತಾನಂತ. ಇವ್ರ ಅಂತಂಬರು ಭೂಮಿ ಹಂಚ್ಕೊಳ್ಳೋ ಸಮಯದೊಳಗ ನಂದಂತ ಬಡದಾಡ್ತಲ್ಲ, ಆಗು ನಗತಾನಂತ. ಇವ್ರದ್ದು ಏನೂ ಇಲ್ಲ, ಏನಪ್ಪ ಇದು ಹುಚ್ಚತನ ಅಂತ ತಿಳ್ಕೊಂಡು. ಏನ್ರಿ,
ಅಂತೂ ಎಲ್ಲವೂ ಯಾರಾದೇನ ಅಂತ ಕೇಳಿದ್ರೆ ಪರಮಾತ್ಮನ ಅದೇನ. ಅದಕ್ಕಾಗಿ ಅದೇನಂತಾರೆ ಸ್ವಾಧೀನಪನ ಅಥವಾ ತನ್ನ ಅಧೀನನ್ನಾಗಿ ಮಾಡಿಕೊಳ್ಳುವುದೇ ನಿತ್ಯ ಶಕ್ತಿ. ಅವನ ನಿತ್ಯ ಶಕ್ತಿ ಏನದ, ಸರ್ವಸ್ವವು ತನ್ನ ಅಧೀನ ಮಾಡ್ಕೊಂಡ. ಹಾಗೆ ಈ ಶಕ್ತಿಯು ನಿನಗೂ ಬರ್ತಾ ಇದೆ. ಏನಿದ್ರ ನವವಿಧ ಭಕ್ತಿಗಳಿಂದ ಪರಮಾತ್ಮನಲ್ಲಿ ನಿಷ್ಕಾಮ ಭಾವನೆಯಿಂದ ಅರ್ಪಿಸಿದ್ದಿ ಅಂದ್ರೆ ಇವು ನಿನಗೆ ಬರ್ತಾವ. ಇಂಥ ಅನೇಕ ಶಕ್ತಿಗಳಿಂದ ಕೂಡಿರುವುದೇ ಅನಂತ ಶಕ್ತಿಯು. ಇಂಥ ಶಕ್ತಿಗಳು ಎಷ್ಟದಾವ್ರ ನೋಡಲಿ, ಅನಂತ ಶಕ್ತಿಗಳದಾವ. ಅವೆಲ್ಲದರಿಂದ ಕೂಡಿಕೊಂಡಿರೋದಕ್ಕೆ ಏನಂತಾರ ಅನಂತ ಶಕ್ತಿ ಅಂದ್ರೆ ಸರ್ವಶಕ್ತಿಮಾನ್. ಪರಮಾತ್ಮ ಆಗದಾನ ಸರ್ವಶಕ್ತಿಮಾನ್. ಸರ್ವ ಅಂದ್ರೆ ಅನಂತ, ಅನಂತ ಶಕ್ತಿಗಳು ಸ್ವಾಧೀನವನ್ನಾಗಿ ಮಾಡ್ಕೊಂಡದಲ್ಲ. ಇಂಥ ಶಕ್ತಿಗಳು ಎಷ್ಟು ಅದಾವ, ಇನ್ನೂ ಅನೇಕ ಅದಾವು. ಈ ತುಷ್ಟ್ಯಾದಿ, ಈ ತುಷ್ಟಿಯನ್ನೇ ಮೊದಲು ಮಾಡಿಕೊಂಡು, ತುಷ್ಟಿ ಅಂದ್ರೆ ಏನು ಹೇಳಿದ್ರು, ಸದಾ ಸಂತೃಪ್ತನಾಗಿರುವುದು, ತ್ರಿಕಾಲದ ಜ್ಞಾನ ಉಳ್ಳವನಾಗಿಯು. ಏನು 6 ಹೇಳಿದ್ರಲ್ಲ, ಮೊದಲೇದ್ದು ತುಷ್ಟಿ, ಎರಡನೇದ್ದೇನಪ್ಪ ಅಂತ ಕೇಳಿದ್ರೆ ಸರ್ವಜ್ಞತ್ವ, ಮೂರನೇದ್ದು ಯಾವುದು ಅಂತ ಕೇಳಿದ್ರೆ ಸ್ವತಂತ್ರವಾಗಿರುವುದು, ನಾಲ್ಕನೇದ್ದು ಯಾವುದು ಅಂದ್ರೆ ಶಕ್ತಿ, ಐದನೇದ್ದು ಯಾವುದಪ್ಪ ಅಂತ ಕೇಳಿದ್ರೆ ಅಲ್ಲ ನಿತ್ಯ ಸುಬೋಧ ಅಂದ್ರೆ ಸರ್ವಜ್ಞ. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ ಸ್ವತಂತ್ರತೆ ಏನ್ರಿ, ಯಾವಾಗಲೂ ತನ್ನನ್ನು ಮರೆಯಲಾರದಿರುವಂಥ ಸುಬೋಧ, ಪರಾಧೀನವಾಗಲಾರದೆ ಇರುವುದು, ಸ್ವತಂತ್ರವಾಗಿ ತನ್ನ ಅಧೀನದಲ್ಲಿ ಇರಿಸಿಕೊಳ್ಳುವುದು. ಆಮೇಲೆ ನಿತ್ಯ ಶಕ್ತಿ. ಇಂಥ ಅನೇಕ ಶಕ್ತಿಗಳನ್ನು ಕೂಡಿದ್ದು ಸರ್ವಶಕ್ತಿ. ಈ 6ರಿಂದ ಯುಕ್ತವಾದವರಿಗೆ ಅಂತ 6 ಅಂಗ ಅಂತಾರೆ. ಇವಕ್ಕೇನಂತಾರ 6 ಅಂಗ. ಅನಿಮಾದಿ ಅಷ್ಟ ಸಿದ್ಧಿ 6 ಗುಣ, ಜ್ಞಾನಾದಿ 6 ಗುಣಗಳು, ನಮ್ಮ ತುಷ್ಟ್ಯಾದಿ 6 ಅಂಗಗಳು. ಇವೆಲ್ಲವೂ ಏನಕ್ಕಪ್ಪ ಅಂತ ಕೇಳಿದ್ರೆ ಈ ಷಡಂಗಕ್ಕೆ ವಾಯು ಪುರಾಣದೊಳಗೆ ಒಂದು ಶ್ಲೋಕವು ಪ್ರಮಾಣವಾಗಿರ್ತದೆ. ಇವಕ್ಕೆ 6 ಅಂಗ ಅಂತ ಹೆಂಗಂತೀರಿ? ಷಡಂಗ ಅಂದ್ರೆ ವೇದಗಳಲ್ಲಿ ಬರುವ 6 ಅಂಗ ಅಂತ ಹಿಂಗೆ ನೇಮದ. ಕಲ್ಪ, ಶಿಕ್ಷಾ, ವ್ಯಾಕರಣ, ಜ್ಯೋತಿಷ, ಪಿಂಗಲ್ ಅಂತ ತಿಳ್ಕೊಂಡು ಮತ್ತು ನೀವು ಇವಕ್ಕೆ 6 ಅಂಗ ಅಂತಿರಲ್ಲ, ಎದ್ರ ಮೇಲಿಂದ ಹೇಳ್ತೀರಿ ಅಂತ ಯಾರಾದರೂ ಕೇಳಿದರೆ ವಾಯು ಪುರಾಣದೊಳಗೆ ಇವನು ಹೇಳ್ಕೊಂಬಂದಾರು ಅಂತ ಪ್ರಮಾಣ ಕೊಡ್ತಾರೆ. ಸರ್ವಜ್ಞತಾ, ತೃಪ್ತಿರ ಅನಾದಿಬೋಧ, ಸ್ವತಂತ್ರತ, ನಿತ್ಯಂ ಅಲುಪ್ತ ಶಕ್ತಿ, ಅನಂತ ಶಕ್ತಿಶ್ಚ ವಿಭೋರ್ವಿಧಿಜ್ಞಾ ಷಡಹುರಂಗಾನಿ ಮಹೇಶ್ವರಸ್ಯ. ಮಹೇಶ್ವರಸ್ಯ ಅಂದ್ರೆ ಮಹೇಶ್ವರನಿಂದ ದೊರೆಯಲ್ಪಟ್ಟಂಥ ಇವು 6, ಅಥವಾ ಇವು 6ರ ಸ್ವರೂಪ ಯಾರಾದಾರಂದ್ರೆ ಪರಮಾತ್ಮದಾನ. ಈ ಪ್ರಕಾರ ಅಷ್ಟೈಶ್ವರ್ಯ, 6 ಗುಣ, 6 ಅಂಗ ಇವು ಈಶ್ವರನ ಪದವೆನ್ನಲ್ಪಡುತ್ತವೆ. ಇವು ಯಾರ ಸ್ವರೂಪ? ಈಶ್ವರನ ಸ್ವರೂಪ. ಪದ ಅಂದ್ರೆ ಪಾದ ಅಲ್ಲ, ಪದ ಕರ್ತೇನಿಲ್ಲ ಅಂದ್ರೆ ಸ್ವರೂಪ. ಇವು 6 ಪರಮಾತ್ಮನ ಸ್ವರೂಪವೋ ಇಲ್ಲೋ? 6 ಗುಣಗಳಾಗಲಿ, 6 ಅಂಗ ಆಗಲಿ, ಅನಿಮಾದಿ 8 ಸಿದ್ಧಿಗಳಾಗಲಿ. ಎಲೈ ಶಿಷ್ಯನೇ, ಇಂಥ ಈಶ್ವರನ ಐಶ್ವರ್ಯವನ್ನು ನೀನು ಕೂಡ 9 ಭಕ್ತಿಗಳಿಂದ ಯುಕ್ತವಾಗಿ ಅವನಲ್ಲಿ ಪ್ರೀತಿ ಉಳ್ಳವನಾದಿ ಅಂದರೆ ಏನನ್ನ ಪ್ರಾಪ್ತ ಮಾಡಿಕೊಂಡವರು ಮುಕ್ತರೆಂದು ತಿಳಿ. ಇವನ್ನ ಪ್ರಾಪ್ತ ಮಾಡ್ಕೊಂಡ್ರೆ ಅವರ ಯಾರು ಅಂತ ಕೇಳಿದ್ರೆ ಮುಕ್ತರು. ಈ ವಿಷಯದಲ್ಲಿ ಸಂಶಯವೇ ಬೇಡ. ಇವಷ್ಟು ಪ್ರಾಪ್ತಿ ಮಾಡ್ಕೊಂಡಿರ್ಬೇಕು. ಇದರಾಗ ಬರೇ 6 ಅಷ್ಟೈಶ್ವರ್ಯ ಅಷ್ಟೇ ಪ್ರಾಪ್ತಿ ಮಾಡ್ಕೊಂಡಿದ್ರು ಅಂದ್ರೆ ಮುಕ್ತರಾಗಕ್ಕೆ ಸಾಧ್ಯ ಇಲ್ಲ. ಅಷ್ಟೈಶ್ವರ್ಯ ಅಷ್ಟೇ ಪ್ರಾಪ್ತಿ ಆಗಿದ್ವು ಅಂದ್ರೆ ಮುಕ್ತರಾಗೋದಿಲ್ಲ. ಅಷ್ಟೈಶ್ವರ್ಯದಲ್ಲಿ ಒಂದೊಂದು ಸಿದ್ಧಿಯಾಗಿರ್ತಾವ, ಕೆಲವ್ರಿಗೆ 8 ಆಗಿರ್ತಾವ. ಆದ್ರೆ ಏನಾಗೋದಿಲ್ಲ ಅಂದ್ರೆ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಏನು ಬೇಕು? ಜ್ಞಾನಾದಿ ಗುಣಗಳನ್ನು ಹೊಂದಿರಬೇಕು. ಅದರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಮುಂದಿನ ತುಷ್ಟ್ಯಾದಿ ಗುಣಗಳನ್ನು ಅಥವಾ ಅಂಗಗಳನ್ನು ಹೊಂದಿರಬೇಕು. ಅವರು ಸಂಶಯರಹಿತವಾಗಿ ನಿಶ್ಚಯವಾಗಿ ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಮುಕ್ತರು ನೋಡು, ಏನೊಂದು ಸಂಶಯ ಪಡಕ್ಕೆ ಹೋಗಬೇಡ ಅಂತ ಇಷ್ಟು ಹೇಳಿ, ನಿನ್ನ ಚಿಚ್ಚಕ್ತಿಯೇ ಪ್ರಮಾತೃ ಪ್ರಮಾಣಗಳಾಗಿ ಪ್ರತ್ಯಕ್ಷ ಅನುಮಾನ ಆಗಮಗಳೆಂಬ ಹೆಸರುಗಳಿಂದ ಹೇಳಿಸಿಕೊಳ್ಳುವುದು. ಮತ್ತು ಒಂದು ಜೀವತ್ವವನ್ನು ಕಳೆದರೆ ಪ್ರಮಾತೃ ಪ್ರಮಾಣಾದಿಗಳೇನೂ ತೋರದೆ ನಿನ್ನ ಸಚ್ಚಿದಾನಂದ ಸ್ವರೂಪವೇ ಉಳಿಯುತ್ತದೆಂದು ಹೇಳುತ್ತಾರೆ. ನೀನು ಜೀವತ್ವವನ್ನು ಹೊಂದಿದಿ ಅಂತಂದ್ರೆ, ಜೀವತ್ವ ಭಾವ ಬಂತು ಅಂದ್ರೆ ಅವಾಗೇನಕತೆ ಅಂತ ಕೇಳಿದಾದ್ರೆ ಒಂದು ಅನುಮಾನ ಪ್ರಮಾಣ, ಒಂದು ಪ್ರತ್ಯಕ್ಷ, ಒಂದು ಆಗಮ ಹೆಸರುಗಳಿಂದ ಹೇಳಿಸಿಕೊಳ್ಳುವುದು. ಏನ್ರಿ? ಪ್ರಮಾತೃ ರೂಪದಿಂದ ಹೆಸರು ಪಡೆದೆ ಅಂದ್ರೆ 3 ಪ್ರಮಾಣಗಳಿಗೆ ವಿಷಯ ಆಗ್ಬೇಕಾಗ್ತಾ ಇದೆ.
ಆದರೆ ಮತ್ತು ಒಂದು ಜೀವತ್ವವನ್ನು ಕಳೆದರೆ, ನಿನ್ನಲ್ಲಿರುವ ಜೀವತ್ವ ಹೋಯಿತು ಅಂದ್ರೆ ಪ್ರತ್ಯಕ್ಷ ಅನುಮಾನ ಶಬ್ದಾದಿಗಳಿಗೆ ವಿಷಯವಾಗುವವನು ನೀನಲ್ಲ. ನೀ ಏನದೆ ಅಂತ ಕೇರೆ ಪ್ರಮಾತೃ ಪ್ರಮಾಣಾದಿಗಳಿಗೆ ಏನೂ ತೋರದೆ, ಏನೇ ಪ್ರಮಾತ ಪ್ರಮಾಣಗಳಿಗೆ ಏನು ಗೋಚರಕತೆ ಅದು ಏನೂ ತೋರದೆ, ನಿನ್ನ ಪ್ರಮಾಣಾದಿಗಳೇನೂ ತೋರದೆ ನಿನ್ನ ಸಚ್ಚಿದಾನಂದ ಸ್ವರೂಪವೇ, ನಿನ್ನ ಸತ್ತು ಚಿತ್ತು ಆನಂದವಾದ ಸ್ವರೂಪವೇ ಉಳಿಯುತ್ತದೆಂದು ಹೇಳುತ್ತಾರೆ. ಅದೆಲ್ಲ ನಿವೃತ್ತಿ ಆಯ್ತಂದ್ರೆ, ತೋರ್ಲಾರ್ದಂತೆ ಆಯ್ತು ಅಂದ್ರೆ ಉಳಿತದೇನಪ್ಪ? ಒಂದು ಸತ್ತ ಚಿತ್ತ ಆನಂದ ಸ್ವರೂಪವೇ ಯಾರು ಅಂತ ಕೇಳಿದ್ರೆ ನೀನಲ್ಲ, ಹೊರತಾಗಿ ಇದನ್ನ ಬಿಟ್ರೆ ಬೇರೆ ಅಲ್ಲ ಅಂತ ಹೇಳ್ತಾರ ಆ ವಿಷಯ ಸಾಯಂಕಾಲ. ಪ್ರಮಾಣಾದಿಗಳು